ಸದ್ಗುರು ಷಣ್ಮುಖಾರೂಢ ಯತಿಗಳನ್ನು ಪರಮಾರಾಧ್ಯ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ಎನ್ನ ಆತ್ಮಕಲ್ಯಾಣಕರ್ತೃ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಸ್ಮರಿಸಿ ಪ್ರತಿ ವರ್ಷದ ಪಾವನ ಪರಂಪರೆಯಂತೆ ಬಿಡನಾಳ ಸುಕ್ಷೇತ್ರದ ಮಾರುತಿ ದೇವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದಿರುವ ಅಧ್ಯಾತ್ಮ ಪ್ರವಚನ ಸಮಾರಂಭದಲ್ಲಿ ಸಮ್ಮಿಲಿತರಾಗಿ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡ ಪೂಜ್ಯ ಶಿವಲಿಂಗ ದೇವರಲ್ಲಿ ಪ್ರಣಾಮಗಳನ್ನು ಆಚರಿಸಿ ವೇದಿಕೆಯನ್ನು ಅಲಂಕರಿಸಿದಂಥ ಪರಮಾತ್ಮನ ಅವತಾರವನ್ನು ತೊಟ್ಟು ಬಂದಿರುವ ಪ್ರಿಯ ಮಕ್ಕಳಲ್ಲಿ ಪೂಜ್ಯ ಕಲಾ ಬಳಗದಲ್ಲಿ ಆಗಮಿಸಿದ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇಲ್ಲಿಯ ಪರ್ಯಂತರವಾಗಿ ಪೂಜ್ಯರು ದಾನದ ಮಹತ್ವವನ್ನು ಕುರಿತು ಉಪದೇಶವನ್ನ ಮಾಡಿದ್ದಾರೆ. ನಮ್ಮಲ್ಲಿ ಎರಡು ಶಬ್ದಗಳಿವೆ, ಒಂದು ದಾನ, ಮತ್ತೊಂದು ದಾಸೋಹ. ದಾನ ಅನ್ನುವಂಥ ಶಬ್ದ ಇದೆ, ದಾಸೋಹ ಅನ್ನುವಂಥ ಶಬ್ದ ಇದೆ. ಶರಣರು ದಾನ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ದಾಸಿಮಯ್ಯನವರ ವಚನ. ಪ್ರವಚನ ಕುರ್ಚೆ ಕಡಿಮೆ ಆಗ್ಯಾವ, ಹಿಂಗಾಗಿ ಬಹಳಷ್ಟು ಜನ ನಿಂತು ಕೇಳುವಂಗಾಗಿ ಅವ್ರು ಸ್ವಲ್ಪ ಏನಾರು ಹಾಸಾಕಿದ್ರೆ ಇಲ್ಲಿ ಮುಂದೆ ಬಂದು ಕೂಡ್ಬೋದು. ಅಥವಾ ಇಲ್ಲಿ ಮನೆ ಕಟ್ಟಿಗೆ ಬರ್ರಿ, ಕಟ್ಟಿಗೆ ನಡೀತದೆ, ಯಾರಿಗೂ ಕೂತ್ಕೊಳ್ಳೋಕೆ ಜಾಗಿಲ್ಲ. ಅಂತೂ ಇಲ್ಲೊಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ, ಇಳೆ ನಿಮ್ಮ ದಾನ, ನಿಮ್ಮ 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 ಅನ್ನುವಂಥ ಶಬ್ದ ಇದೆ. ನಿಮ್ಮ ಅನ್ನುವಂಥ ಶಬ್ದ ಐತಲ್ಲ, ಅದಕ್ಕೆ ಏನು ಅರ್ಥ? ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನ ನಿಮ್ಮ ದಾನ ಅನ್ನೋ ಶಬ್ದವನ್ನು ಹೇಳ್ತಾರೋ. ನಿಮ್ಮ ಅಂದ್ರೆ ಯಾರ ದಾನ? ಇಳೆ ಅಂದ್ರೆ ಭೂಮಿ, ಬೆಳೆ ಅಂದ್ರೆ ಭೂಮಿಯ ಮೇಲೆ ಬೆಳೆಯುವಂತಹ ಪೈರು, ಸುಳಿದು ಸೂಸುವ ಗಾಳಿ, ನಮ್ಮ ಸುತ್ತಮುತ್ತಲು ಎಲ್ಲ ಸುತ್ತುತ್ತಿರುವಂಥ ಈ ಗಾಳಿ, ಇದೆಲ್ಲ ನಿಮ್ಮ ದಾನ ಅಂತಾರೆ. ನಿಮ್ಮ ದಾನ ಅಂದ್ರೆ ಯಾರ ದಾನ? ನಿಮ್ದು ಯಾರ್ದಾರ ಐತೇನ್ರಿ ಇದ್ರೊಳಗ? ಭೂಮಿ ನಿಮ್ದು ಯಾರ್ದಾರ ಐತಿ? ನೀರು ನೀವ್ಯಾರ ಮಾಡಿದ್ದದ? ಗಾಳಿ ನಿಮ್ಮ ಮನೆಯಾಗ ಎಲ್ಲಾರ ಹುಟ್ಟಿಸಿದ್ದದ? ಲಕ್ಷ್ಯದಲ್ಲಿರಬೇಕು. ನಿಮ್ಮ ದಾನ ಅಂದ್ರೆ ಪರಮಾತ್ಮ, ಅದು ನಿಮ್ಮ ದಾನ ಅಂತ ಹೇಳ್ತಿದ್ದಾರೆ. ನಾವು ಹುಟ್ಟಿ ಬರುವುದಕ್ಕಿಂತ ಪೂರ್ವದಲ್ಲಿನೇ ಪರಮಾತ್ಮ ನಮಗೆ ಎಂಥದ್ದೊಂದು ಉಪಕಾರವನ್ನ ಮಾಡಿದ್ದಾನೆ ಅಂದ್ರೆ,
ಈ ಭೂಮಿಗೆ ನಾವು ಬರುವುದಕ್ಕಿಂತ ಮೊದಲ ಇಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ, ಇಲ್ಲಿ ನೀರನ್ನ ಇಟ್ಟಿದ್ದಾನೆ, ಇಲ್ಲಿ ಬೆಂಕಿಯನ್ನ ಇಟ್ಟಿದ್ದಾನೆ, ಇಲ್ಲಿ ಗಾಳಿಯನ್ನ ಇಟ್ಟಿದ್ದಾನೆ, ಇಲ್ಲಿ ಆಕಾಶವನ್ನು ಇಟ್ಟಿದ್ದಾನೆ. ಪ್ರತಿ ಜೀವನು ತಾನು ಹುಟ್ಟಿ ಬರುವುದಕ್ಕಿಂತ ಪೂರ್ವದಲ್ಲಿನೇ ಜೀವ ಬದುಕುವುದಕ್ಕಾಗಿ ಏನೇನು ಬೇಕೋ ಅದು ಎಲ್ಲವನ್ನ ಮೊದಲು ಸೃಷ್ಟಿ ಮಾಡಿ ಆಮೇಲೆ ಜೀವನನ್ನ ಸೃಷ್ಟಿ ಮಾಡಿದಂಥವನು ಯಾರು ಅಂದ್ರೆ ಪರಮಾತ್ಮನಾದ ಕಾರಣದಿಂದ ಭೂಮಿ ನಮ್ಮದಲ್ಲ, ಹೇಮ ನಮ್ಮದಲ್ಲ, ನೀರು ನಮ್ಮದಲ್ಲ, ಗಾಳಿ ನಿಮ್ಮದಲ್ಲ. ನಾನು ಬದುಕುವಂತ ಈ ಪ್ರಪಂಚದ ಪ್ರತಿಯೊಂದು ಪದಾರ್ಥವೂ ಅದು ಪರಮಾತ್ಮ ನಿಮ್ಮದು ಅಂತ ತಿಳಿದು ಯಾರು ಬದುಕ್ತಾರೆ ಅವರು ನಿಜವಾಗಿರುವಂತಹ ಭಕ್ತರು ಅನ್ನೋದನ್ನು ನೆನಪಿಟ್ಕೋಬೇಕು. ನಾವು ಭಕ್ತರಾಗಬೇಕು. ಇದೆಲ್ಲ ಪರಮಾತ್ಮನ ದಾನ ಇದೆ. ಭೂಮಿ ನಮ್ಮ ದಾನ ರೀ ಅಂತ ನೀವು ಕೇಳಬಹುದು, ಭೂಮಿ ನಮ್ಮದು ಅಂತ ನೀವು ಅನ್ಬಹುದು. ಮಾಂದಾತಾಚ ಮಹಿಪತಿ ಕೃತಯುಗ ಲಂಕಾರ ಭೂತೋಗತ. ಭೂಮಿ ನಮ್ಮದು ನಮ್ಮದು ಅಂತ ನೀವು ಅಂತಿರ್ಬೇಕು. ಭೂಮಿ ನಮ್ಮದು ನಿಮ್ದು ಎಂದೂ ಆಗಕ್ ಸಾಧ್ಯ ಇಲ್ಲ. 5-6 ಸಾವಿರ ವರ್ಷಗಳ ಹಿಂದೆ ಈ ಭೂಮಿ ಯಾರ ಹೆಸರು ಮೇಲಿತ್ತು ಅಂದ್ರೆ ಮಾಂದಾತನೆಂಬ ದೊರೆಯ ಹೆಸರು ಮೇಲಿತ್ತು. ಆಮೇಲೆ ರಾಮನ ಹೆಸರು ಮೇಲೆ ಬಂತು, ಆಮೇಲೆ ಭರತನ ಹೆಸರು ಮೇಲೆ ಬಂತು, ಆಮೇಲೆ ಧರ್ಮರಾಜನ ಹೆಸರು ಮೇಲೆ ಬಂತು. ಎಷ್ಟು ಮಂದಿ ಈ ಭೂಮಿಯನ್ನು ಆಳಿದ್ದಾರೆ. ಇಡೀ ಭರತ ಖಂಡವನ್ನು ಆಳಿದಂತ ಚಕ್ರವರ್ತಿಗಳ ಹೆಸರು ಮೇಲೆ ಬಂತು, ರಾಜ ಮಹಾರಾಜರ ಹೆಸರು ಮೇಲೆ ಬಂತು. 150 ವರ್ಷಗಳ ಹಿಂದೆ ಈ ಭೂಮಿಯ ಮಾಲೀಕರೆಲ್ಲ ಯಾರಾಗಿದ್ರು ಅಂದ್ರೆ ಇಡೀ ಭಾರತದೊಳಗ 520ಕ್ಕೂ ಹೆಚ್ಚು ಜನ ದೇಸಾಯರು, ದೇಶಗತಿಗಳು, ಮಾಮ್ಲೇದಾರರು, ಇನಾಮದಾರರು. ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ರಾಜರುಗಳ ಹೆಸರು ಮೇಲೆ ಈ ಭೂಮಿ ಇತ್ತು. ಆದ್ರೆ ಇವತ್ತು ಲಕ್ಷದಲ್ಲಿರ್ಲಿ ಅವ್ರು ಯಾರ ಹೆಸರು ಮೇಲೂ ಈ ಭೂಮಿ ಇಲ್ಲ. 300 ವರ್ಷಗಳ ಕಾಲ ಆಳಿದಂತ ಬ್ರಿಟಿಷರಿಗೆ ಸ್ವಾಧೀನಪಡಿಸಿಕೊಂಡಂತ ಈ ಭೂಮಿ ಅವ್ರ ಹೆಸರು ಮೇಲೆ ಉಳಿದಿಲ್ಲ. ನಿಮಗೆ ಈಗ ಅನಿಸ್ತಿರ್ಬೇಕು ನಮ್ಮ ಹೆಸರು ಮೇಲೆ ಐತಲ್ರಿ ಅಂತ ಹೇಳಿ. ನಮ್ಮ ಹೆಸರು ಮೇಲೆ ಐತಲ್ರಿ, ಸತ್ತು ಒಂದು 15 ದಿವಸದ ಮೇಲೆ ಮತ್ತೆ ಬರ್ರಿ ನಿಮಗೆ ಗೊತ್ತಾಗತ್ತೆ. ನಿಮ್ಮ ಮಕ್ಕಳ ತಗೊಂಡು ಹೋಗಿ ನಮ್ಮ ಅಪ್ಪನ ಹೆಸರು ತೆಗೀರಿ, ನಮ್ಮ ಹೆಸರು ಸೇರಿಸಿರಿ ಅಂತ ಅರ್ಜಿ ಕೊಟ್ಟು ಬಂದಿರ್ತಾರೆ. ನಮ್ಮ ಹೆಸರ ಮೇಲೆ 1 ಇಂಚು ಭೂಮಿ ಸಹಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಬೀರರು ಹೇಳ್ತಾರೆ, ಕುಂಬಾರ ಮಣ್ಣು ತುಳಿಯೋದನ್ನ ಕಂಡು ಹೇಳ್ತಾರವರು, ಕುಂಬಾರ ನನ್ನನ್ನ ನೀರು ಹಾಕಿ ನಿನ್ನ ಕಾಲ ಕೆಳಗ ತುಳಿಯಾಕತ್ತೀಯಪ್ಪ. ಅದನ್ನೊಂದು ದೃಷ್ಟಾಂತ ರೂಪದಲ್ಲಿ ಹೇಳ್ತಾರ. ಮಣ್ಣನ್ನ ನಾವು ತುಳಿಯುತ್ತಿರುವಂತಹ ಪ್ರಸಂಗದಲ್ಲಿ ಮಣ್ಣು ನನ್ನ ಕಾಲ ಕೆಳಗಿದೆ ಅನ್ನುವಂತ ಅಹಂಕಾರ ಪಡುವಂತಹ ಪ್ರಸಂಗದಲ್ಲಿ ಮಣ್ಣು ಹೇಳುತ್ತದೆ, ಎಷ್ಟು ತುಳಿತಿ ನನ್ನನ್ನ ತುಳಿ, ನೀನು ನನ್ನನ್ನು ತುಳಿದ್ರೂ ನಾನು ನಿನ್ನನ್ನು ಬದುಕುವುದಕ್ಕೆ ಬಿಡ್ತೀನಿ, ಆದ್ರೆ ಒಮ್ಮೆ ನಾನು ನಿನ್ನ ತುಳಿದ್ನಿ ಅಂದ್ರೆ ನೀನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಭೂಮಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ಅಂದ್ರೆ ಭೂಮಿ ಇದು ನಮ್ಮ ಸೊತ್ತಲ್ಲ. ಸುಮ್ಮನೆ ಬಂದೀವಿ, 4 ದಿವಸ ಅದರ ಅನುಭವವನ್ನ ಆನಂದವನ್ನ ಪಡಬೇಕು. ಕೆಡಿಸಲಾರದಂಗ ಮುಂದಿನ ಮಂದಿಗೆ ಅದನ್ನು ಕೊಟ್ಟು ಹೋಗಬೇಕು. ಭೂಮಿಯ ಉಪಯೋಗವನ್ನು ಮಾಡಬೇಕು, ಕೆಡಿಸಲಾರದಂಗ ಮುಂದಿನ ಮಂದಿಗೆ ಅದನ್ನ ಕೊಟ್ಟು ಹೋಗಬೇಕು. ನೀರನ್ನ ಉಪಯೋಗ ಮಾಡಬೇಕು, ನೀರನ್ನ ಕೆಡಿಸದಂತೆ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗಬೇಕು. ಗಾಳಿಯನ್ನ ಉಪಯೋಗ ಮಾಡಬೇಕು, ಉಪಯೋಗ ಮಾಡಿದ ಗಾಳಿಯನ್ನ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಬೇಕು. ನಾವು ನಿಜವಾಗಿ ಸಂಪತ್ತನ್ನ ಕೊಡಬೇಕು ಅಂದ್ರೆ ಮಕ್ಕಳಿಗೆ ಯಾವ ಸಂಪತ್ತನ್ನ ಕೊಡಬೇಕು ಅಂದ್ರೆ ಕೆಡದೇ ಇರುವಂತಹ ಭೂಮಿ, ಕೆಡದೇ ಇರುವಂತಹ ನೀರು, ಕೆಡದೇ ಇರುವಂತಹ ಗಾಳಿ, ಮುಂದಿನ ಜನಾಂಗಕ್ಕೆ ಬದುಕುವುದಕ್ಕೆ ಬೇಕಾಗಿರುವಂತಹದ್ದು ಭವ್ಯವಾಗಿರುವಂತಹ ಬಂಗ್ಲೆಗಳಲ್ಲ, ಶುದ್ಧವಾದ ಮಣ್ಣು, ಶುದ್ಧವಾದ ನೀರು, ಶುದ್ಧವಾದ ಗಾಳಿ ಇದ್ರೆ ಮಾತ್ರ ನಾವು ಬದುಕ್ತೇವೆ ಹೊರತು ಉಳಿದದ್ದೇನಿದ್ರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಅಂಥ ಶುದ್ಧವಾದಂಥ ಈ ಪಂಚಭೂತಗಳನ್ನ ಅನುಗ್ರಹ ಮಾಡಿದಂಥವರು ಯಾರು ಅಂದ್ರೆ ದೇವರು. ದೇವರು ಅಂದ್ರೆ ಬೇರೆ ಏನೂ ಅಲ್ಲ. ಆಕಾಶವನ್ನು ಮಾಡಿದಂಥವನು, ಆಕಾಶದಿಂದ ಗಾಳಿಯನ್ನು ನಿರ್ಮಿಸಿದಂಥವನು, ಗಾಳಿಯಿಂದ ಬೆಂಕಿಯನ್ನು ನಿರ್ಮಿಸಿದಂಥವನು, ಬೆಂಕಿಯಿಂದ ನೀರನ್ನು ನಿರ್ಮಿಸಿದಂಥವನು, ನೀರಿನಿಂದ ಈ ಭೂಮಿಯನ್ನು ನಿರ್ಮಿಸಿದಂಥವನು. ಭೂಮಿ ಬಹಳ ದೊಡ್ಡದಲ್ಲ.
ಭೂಮಿಗಿಂತಲೂ ದೊಡ್ಡದು ಯಾವುದು ಅಂದ್ರೆ ನೀರು. 1 ಪಟ್ಟು ಭೂಮಿ ಇದ್ರೆ 3 ಪಟ್ಟು ಏನದ? ನೀರದ. ಭೂಮಿಗಿಂತಲೂ ನೀರು ದೊಡ್ಡದು, ನೀರಿಗಿಂತಲೂ ಬೆಂಕಿ ದೊಡ್ಡದು. ಎಲ್ಲ ಕಡೆಗೆ ಅದ ಬೆಂಕಿ. ಅದು ಗಿಡದೊಳಗದ, ಕಲ್ಲೊಳಗದ, ಮಣ್ಣಿನೊಳಗದ, ನೀರಿನೊಳಗದ. ನೀರಾಗ ಹೆಂಗ ಬೆಂಕಿ ಐತ್ರಿ ಅಂದಿರಿ ನೀವು? ಬೆಂಕಿ ಎತ್ತಿದಾಗ ಆರ್ಸಕ್ಕೆ ಏನ್ ಬೇಕ್ರಿ? ಮತ್ತ ಆ ನೀರಾಗ ಬೆಂಕಿ ಐತೆ ಇಲ್ಲ? ನೀರೊಳಗೆ ಬೆಂಕಿ ಐತಿ. ನೀರಾಗ ಬೆಂಕಿ ಐತೆ ಅನ್ನೋದು ಹೆಂಗ ಗೊತ್ತಾಕೈತ್ರಿ ಅಂದ್ರೆ ಮನ್ಯಾಗ ಕರೆಂಟ್ ಹಿಡದ್ ನೋಡ್ರಿ. ಕರೆಂಟ್ ಹೆಂಗ್ ಹುಟ್ಟುತ್ತದ? ನೀರಿನಿಂದ ಹುಟ್ಟುತ್ತದೆ. ನೀರಿನಿಂದ ಹುಟ್ಟಿದ ಕರೆಂಟ್ ಸುಡುತ್ತೈತಿ ಅನ್ನೋದು ನಮಗ್ ಗೊತ್ತಾಗ್ಬೇಕಾಗಿದೆ. ಅಂದ್ರೆ ಮಣ್ಣಿನೊಳಗ ಬೆಂಕಿ ಅದ, ಗಾಳಿಯೊಳಗ ಬೆಂಕಿ ಅದ, ನೀರಿನೊಳಗ ಬೆಂಕಿ ಅದ. ಭೂಮಿಗಿಂತಲೂ ನೀರು ದೊಡ್ಡದು, ನೀರಿಗಿಂತಲೂ ಬೆಂಕಿ ದೊಡ್ಡದು. ಬೆಂಕಿಗಿಂತಲೂ ದೊಡ್ಡದಾಗಿರುವಂತದ್ದು ಯಾವುದು ಅಂದ್ರೆ ಗಾಳಿ. ಎಲ್ಲ ಕಡೆಗೂ ಬೆಂಕಿ ಇಲ್ಲ, ಆದ್ರೆ ಗಾಳಿ ಮಾತ್ರ ಎಲ್ಲ ಕಡೆಗೂ ಅದ. ಆ ಗಾಳಿಗಿಂತಲೂ ದೊಡ್ಡದು ಯಾವುದು ಅಂದ್ರೆ ಆಕಾಶ. ಆಕಾಶ ಎಲ್ಲಕ್ಕಿಂತಲೂ ದೊಡ್ಡದು. ಇಂಥ ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ ಇದೆಲ್ಲವನ್ನ ಸೃಷ್ಟಿ ಮಾಡಿದಂಥವನು ಯಾರು ಅಂದ್ರೆ ಪರಮಾತ್ಮ. ಹೀಗಾಗಿ ಅವನು ಎಲ್ಲಕ್ಕಿಂತಲೂ ದೊಡ್ಡವನು. ನಿಮ್ಮೆಲ್ಲರ ಎಲ್ಲರ ಹೃದಯದೊಳಗನು ಪರಮಾತ್ಮನೇ ತುಂಬಿಕೊಂಡಿದ್ದಾನೆ. ಒಬ್ಬನೇ ಪರಮಾತ್ಮ ಎಲ್ಲ ಕಡೆಗೂ ಅದಾನ. ಅವ ಆಕಾಶದಾಗೂ ಅದಾನ, ಗಾಳಿಯಾಗೂ ಅದಾನ, ನೀರಾಗೂ ಅದಾನ, ಬೆಂಕಿಯಾಗೂ ಅದಾನ, ಭೂಮಿಯಾಗೂ ಅದಾನ, ನಮ್ಮೊಳಗೂ ಅದಾನ, ನಿಮ್ಮೊಳಗೂ ಅದಾನ. ಒಬ್ಬ ಹಂಗಿರಾಕ್ ಬರ್ತದ್ರಿ? ಒಬ್ಬ ಪರಮಾತ್ಮ ನಮ್ಮೊಳಗ ನಿಮ್ಮೊಳಗ ಹೆಂಗಿರಾಕ್ ಬರ್ತದ? ನೀವು ನಾಳೆ ಕುಂಭಾಭಿಷೇಕ ಮಾಡ್ತಿರ್ತೀರಿ. ಕುಂಭೋತ್ಸವ ಐತಿ ಅಂತ ತಿಳ್ಕೋರಿ. ಕುಂಭೋತ್ಸವಕ್ಕಾಗಿ 1,000 ಕೊಡಗಳನ್ನು ಹಿಂಗ ತುಂಬಿಡ್ತೀರಿ. ನೀವು 1,000 ಕೊಡದೊಳಗೆ ನೀರು ತುಂಬಿಡ್ತೀರಿ. ನೀರು ತುಂಬಿಟ್ಟಿರಿ. ಹಂಗ ಇನ್ನೂ ಅದ್ರ ಮೇಲೆ ಕಾಯಿ ಇಟ್ಟಿಲ್ಲ, ಅದ್ರ ಮೇಲೆ ಕಣ ಹೊಚ್ಚಿಲ್ಲ, ಏನೂ ಅಲಂಕಾರ ಮಾಡಿಲ್ಲ. ಹಂಗ ತಂದು ನೀರಿನ ಕೊಡ ತಂದು ಇಟ್ಕೊಂಡಿರಿ ಗುಡಿ ಸುತ್ತಲೂ. ಗುಡಿಯವ್ರು ಇನ್ನೂ ಕಾಯಿ ಕೊಟ್ಟಿಲ್ಲ, ಕಣ ಕೊಟ್ಟಿಲ್ಲ. ಬಿಸಿಲು ಸ್ವಲ್ಪ ಮ್ಯಾಲ ಬಂದದು, ಸೂರ್ಯ ನೆತ್ತಿ ಮೇಲೆ ಬಂದಾನ. ನೀವೆಲ್ಲರೂ ಇಲ್ಲಿ ಕೊಡ ತುಂಬಿಟ್ಟಿರಿ. ಹಗೂರ್ಕ ಆ ಕೊಡದೊಳಗೆ ಹಣಿಕೆ ಹಾಕಿ ನೋಡ್ರಿ. ನೀವು ಯಾರು ಕಾಣಿಸ್ತಾರ? ನೀವು ಒಮ್ಮೆ ಕೊಡ ಹೊತ್ರ ಗೊತ್ತಾಕೈತಿ. 1,000 ಕೊಡ ಹಿಂಗ ತುಂಬಿಟ್ಟು ಸೂರ್ಯ ನೆತ್ತಿ ಮೇಲೆ ಬಂದಾಗ ಕೊಡದೊಳಗೆ ನೀವು ಹಣಿಕೆ ಹಾಕಿದ್ರೆ ಯಾರು ಕಾಣಿಸ್ತಾರ? ಸೂರ್ಯ ಕಾಣಿಸ್ತಾರ. ಎಷ್ಟು ಕೊಡ ಅದಾವ? 1000. ಎಲ್ಲಾ ಕೊಡದೊಳಗೆ ಯಾರು ಕಾಣಕತ್ತಾರ? ಸೂರ್ಯರು ಎಷ್ಟು ಮಂದಿ ಅದಾರ? 1000 ಮಂದಿ ಅದಾರ. ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನ, ನಿಮ್ಮ ದಾನ ಅನ್ನೋ ಶಬ್ದವನ್ನು ಹೇಳ್ತಾರೋ. ನಿಮ್ಮ ಅಂದ್ರೆ ಯಾರ ದಾನ? ಇಳೆ ಅಂದ್ರೆ ಭೂಮಿ, ಬೆಳೆ ಅಂದ್ರೆ ಭೂಮಿಯ ಮೇಲೆ ಬೆಳೆಯುವಂತ ಪೈರು. ಸುಳಿದು ಸೂಸುವ ಗಾಳಿ, ನಮ್ಮ ಸುತ್ತಮುತ್ತಲು ಎಲ್ಲ ಸುತ್ತುತ್ತಿರುವಂತ ಈ ಗಾಳಿ, ಇದೆಲ್ಲ ನಿಮ್ಮ ದಾನ ಅಂತಾರೆ. ನಿಮ್ಮ ದಾನ ಅಂದ್ರೆ ಯಾರ ದಾನ? ನಿಮ್ದು ಯಾರ್ದಾರ ಐತೇನ್ರಿ ಇದ್ರೊಳಗ? ಭೂಮಿ ನಿಮ್ದು ಯಾರ್ದಾರ ಐತಿ? ನೀರು ನೀವ್ಯಾರ ಮಾಡಿದ್ದದ? ಗಾಳಿ ನಿಮ್ಮ ಮನೆಯಾಗ ಎಲ್ಲಾರ ಹುಟ್ಟಿಸಿದ್ದದ? ಲಕ್ಷ್ಯದಲ್ಲಿರಬೇಕು. ನಿಮ್ಮ ದಾನ, ನಿಮ್ಮ ದಾನ ಅಂದ್ರೆ ಪರಮಾತ್ಮ, ಅದು ನಿಮ್ಮ ದಾನ ಅಂತ ಹೇಳ್ತಿದ್ದಾರೆ. ನಾವು ಹುಟ್ಟಿ ಬರುವುದಕ್ಕಿಂತ ಪೂರ್ವದಲ್ಲಿನೇ ಪರಮಾತ್ಮ ನಮಗೆ ಎಂಥದ್ದೊಂದು ಉಪಕಾರವನ್ನ ಮಾಡಿದ್ದಾನೆ ಅಂದ್ರೆ, ಈ ಭೂಮಿಗೆ ನಾವು ಬರುವುದಕ್ಕಿಂತ ಮೊದಲ ಇಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ.
ಇಲ್ಲಿ ನೀರನ್ನ ಇಟ್ಟಿದ್ದಾನೆ, ಇಲ್ಲಿ ಬೆಂಕಿಯನ್ನ ಇಟ್ಟಿದ್ದಾನೆ, ಇಲ್ಲಿ ಗಾಳಿಯನ್ನ ಇಟ್ಟಿದ್ದಾನೆ, ಇಲ್ಲಿ ಆಕಾಶವನ್ನು ಇಟ್ಟಿದ್ದಾನೆ. ಪ್ರತಿ ಜೀವನು ತಾನು ಹುಟ್ಟಿ ಬರುವುದಕ್ಕಿಂತ ಪೂರ್ವದಲ್ಲಿನೇ ಜೀವ ಬದುಕುವುದಕ್ಕಾಗಿ ಏನೇನು ಬೇಕೋ ಅದು ಎಲ್ಲವನ್ನ ಮೊದಲು ಸೃಷ್ಟಿ ಮಾಡಿ ಆಮೇಲೆ ಜೀವನನ ಸೃಷ್ಟಿ ಮಾಡಿದಂಥವನು ಯಾರು ಅಂದ್ರೆ ಪರಮಾತ್ಮನಾದ ಕಾರಣದಿಂದ ಭೂಮಿ ನಮ್ಮದಲ್ಲ, ಹೇಮ ನಮ್ಮದಲ್ಲ, ನೀರು ನಮ್ಮದಲ್ಲ, ಗಾಳಿ ನಿಮ್ಮದಲ್ಲ. ನಾನು ಬದುಕುವಂತ ಈ ಪ್ರಪಂಚದ ಪ್ರತಿಯೊಂದು ಪದಾರ್ಥವೂ ಅದು ಪರಮಾತ್ಮ ನಿಮ್ಮದು ಅಂತ ತಿಳಿದು ಯಾರು ಬದುಕ್ತಾರೆ ಅವರು ನಿಜವಾಗಿರುವಂತ ಭಕ್ತರು ಅನ್ನುವುದನ್ನು ನೆನಪಿಟ್ಟುಕೋಬೇಕು. ನಾವು ಭಕ್ತರಾಗಬೇಕು. ಇದೆಲ್ಲ ಪರಮಾತ್ಮನ ದಾನ ಇದೆ. ಈ ಭೂಮಿ ನಮ್ಮ ದಾನ ರೀ ಅಂತ ನೀವು ಕೇಳಬಹುದು, ಭೂಮಿ ನಮ್ಮದು ಅಂತ ನೀವು ಅನ್ಬಹುದು. ಮಾಂದಾತಾಚ ಮಹಿಪತಿ ಕೃತಯುಗ ಅಲಂಕಾರ ಭೂತೋಗತ. ಭೂಮಿ ನಮ್ಮದು ನಮ್ಮದು ಅಂತ ನೀವು ಅಂತಿರ್ಬೇಕು. ಭೂಮಿ ನಮ್ಮದು ನಿಮ್ದು ಎಂದೂ ಆಗಕ್ ಸಾಧ್ಯ ಇಲ್ಲ. 5-6 ಸಾವಿರ ವರ್ಷಗಳ ಹಿಂದೆ ಈ ಭೂಮಿ ಯಾರ ಹೆಸರು ಮೇಲಿತ್ತು ಅಂದ್ರೆ ಮಾಂದಾತನೆಂಬ ದೊರೆಯ ಹೆಸರು ಮೇಲಿತ್ತು. ಆಮೇಲೆ ರಾಮನ ಹೆಸರು ಮೇಲೆ ಬಂತು, ಆಮೇಲೆ ಭರತನ ಹೆಸರು ಮೇಲೆ ಬಂತು, ಆಮೇಲೆ ಧರ್ಮರಾಜನ ಹೆಸರು ಮೇಲೆ ಬಂತು. ಎಷ್ಟು ಮಂದಿ ಈ ಭೂಮಿಯನ್ನು ಆಳಿದ್ದಾರೆ. ಇಡೀ ಭರತ ಖಂಡವನ್ನು ಆಳಿದಂತ ಚಕ್ರವರ್ತಿಗಳ ಹೆಸರು ಮೇಲೆ ಬಂತು, ರಾಜ ಮಹಾರಾಜರ ಹೆಸರು ಮೇಲೆ ಬಂತು. 150 ವರ್ಷಗಳ ಹಿಂದೆ ಈ ಭೂಮಿಯ ಮಾಲೀಕರೆಲ್ಲ ಯಾರಾಗಿದ್ರು ಅಂದ್ರೆ ಇಡೀ ಭಾರತದೊಳಗ 520ಕ್ಕೂ ಹೆಚ್ಚು ಜನ ದೇಸಾಯರು, ದೇಶಗತಿಗಳು, ಮಾಮಲೆದಾರರು, ಇನಾಮದಾರರು. ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ರಾಜರುಗಳ ಹೆಸರು ಮೇಲೆ ಈ ಭೂಮಿ ಇತ್ತು. ಆದ್ರೆ ಇವತ್ತು ಲಕ್ಷದಲ್ಲಿರ್ಲಿ ಅವ್ರು ಯಾರ ಹೆಸರು ಮೇಲೂ ಈ ಭೂಮಿ ಇಲ್ಲ. 300 ವರ್ಷಗಳ ಕಾಲ ಆಳಿದಂತ ಬ್ರಿಟಿಷರಿಗೆ ಸ್ವಾಧೀನಪಡಿಸಿಕೊಂಡಂತ ಈ ಭೂಮಿ ಅವ್ರ ಹೆಸರ ಮೇಲೆ ಉಳಿದಿಲ್ಲ. ನಿಮಗೆ ಈಗ ಅನಿಸ್ತಿರ್ಬೇಕು ನಮ್ಮ ಹೆಸರ ಮೇಲೆ ಐತಲ್ರಿ ಅಂತ ಹೇಳಿ. ನಮ್ಮ ಹೆಸರ ಮೇಲೆ ಐತಲ್ರಿ, ಸತ್ತು ಒಂದು 15 ದಿವಸದ ಮೇಲೆ ಮತ್ತೆ ಬರ್ರಿ ನಿಮಗೆ ಗೊತ್ತಾಕತ್. ನಿಮ್ಮ ಮಕ್ಕಳ ತಗೊಂಡು ಹೋಗಿ ನಮ್ಮ ಅಪ್ಪನ ಹೆಸರು ತೆಗೀರಿ, ನಮ್ಮ ಹೆಸರು ಸೇರಿಸಿರಿ ಅಂತ ಅರ್ಜಿ ಕೊಟ್ಟು ಬಂದಿರ್ತಾರೆ. ನಮ್ಮ ಹೆಸರ ಮೇಲೆ 1 ಇಂಚು ಭೂಮಿ ಸಹಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಬೀರರು ಹೇಳ್ತಾರೆ, ಕುಂಬಾರ ಮಣ್ಣು ತುಳಿಯೋದನ್ನ ಕಂಡು ಹೇಳ್ತಾರವರು, ಕುಂಬಾರ ನನ್ನನ್ನ ನೀರು ಹಾಕಿ ನಿನ್ನ ಕಾಲ ಕೆಳಗ ತುಳಿಯಾಕತ್ತೀಯಪ್ಪ. ಅದನ್ನೊಂದು ದೃಷ್ಟಾಂತ ರೂಪದಲ್ಲಿ ಹೇಳ್ತಾರ. ಮಣ್ಣನ್ನ ನಾವು ತುಳಿಯುತ್ತಿರುವಂತಹ ಪ್ರಸಂಗದಲ್ಲಿ, ಮಣ್ಣು ನನ್ನ ಕಾಲ ಕೆಳಗಿದೆ ಅನ್ನುವಂತ ಅಹಂಕಾರ ಪಡುವಂತಹ ಪ್ರಸಂಗದಲ್ಲಿ ಮಣ್ಣು ಹೇಳುತ್ತದೆ, ಎಷ್ಟು ತುಳಿತಿ ನನ್ನನ್ನ ತುಳಿ, ನೀನು ನನ್ನನ್ನು ತುಳಿದ್ರೂ ನಾನು ನಿನ್ನನ್ನು ಬದುಕುವುದಕ್ಕೆ ಬಿಡ್ತೀನಿ, ಆದ್ರೆ ಒಮ್ಮೆ ನಾನು ನಿನ್ನ ತುಳಿದ್ನಿ ಅಂದ್ರೆ ನೀನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಭೂಮಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ಅಂದ್ರೆ ಭೂಮಿ ಇದು ನಮ್ಮ ಸೊತ್ತಲ್ಲ. ಸುಮ್ಮನೆ ಬಂದೀವಿ, 4 ದಿವಸ ಅದರ ಅನುಭವವನ್ನ ಆನಂದವನ್ನ ಪಡಬೇಕು. ಕೆಡಿಸಲಾರದಂಗ ಮುಂದಿನ ಮಂದಿಗೆ ಅದನ್ನು ಕೊಟ್ಟು ಹೋಗಬೇಕು. ಭೂಮಿಯ ಉಪಯೋಗವನ್ನು ಮಾಡಬೇಕು, ಕೆಡಿಸಲಾರದಂಗ ಮುಂದಿನ ಮಂದಿಗೆ ಅದನ್ನ ಕೊಟ್ಟು ಹೋಗಬೇಕು. ನೀರನ್ನ ಉಪಯೋಗ ಮಾಡಬೇಕು, ನೀರನ್ನ ಕೆಡಿಸದಂತೆ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗಬೇಕು. ಗಾಳಿಯನ್ನ ಉಪಯೋಗ ಮಾಡಬೇಕು, ಉಪಯೋಗ ಮಾಡಿದ ಗಾಳಿಯನ್ನ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಬೇಕು. ನಾವು ನಿಜವಾಗಿ ಸಂಪತ್ತನ್ನ ಕೊಡಬೇಕು ಅಂದ್ರೆ ಮಕ್ಕಳಿಗೆ ಯಾವ ಸಂಪತ್ತನ್ನ ಕೊಡಬೇಕು ಅಂದ್ರೆ ಕೆಡದೇ ಇರುವಂತಹ ಭೂಮಿ, ಕೆಡದೇ ಇರುವಂತಹ ನೀರು, ಕೆಡದೇ ಇರುವಂತಹ ಗಾಳಿ, ಮುಂದಿನ ಜನಾಂಗಕ್ಕೆ ಬದುಕುವುದಕ್ಕೆ ಬೇಕಾಗಿರುವಂತಹದ್ದು ಭವ್ಯವಾಗಿರುವಂತಹ ಬಂಗ್ಲೆಗಳಲ್ಲ, ಶುದ್ಧವಾದ ಮಣ್ಣು, ಶುದ್ಧವಾದ ನೀರು, ಶುದ್ಧವಾದ ಗಾಳಿ ಇದ್ರೆ ಮಾತ್ರ ನಾವು ಬದುಕ್ತೇವೆ ಹೊರತು ಉಳಿದದ್ದೇನಿದ್ರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಅಂಥ ಶುದ್ಧವಾದಂಥ ಈ ಪಂಚಭೂತಗಳನ್ನ ಅನುಗ್ರಹ ಮಾಡಿದಂಥವರು ಯಾರು ಅಂದ್ರೆ ದೇವರು. ದೇವರು ಅಂದ್ರೆ ಬೇರೆ ಏನೂ ಅಲ್ಲ. ಆಕಾಶವನ್ನು ಮಾಡಿದಂಥವನು, ಆಕಾಶದಿಂದ ಗಾಳಿಯನ್ನು ನಿರ್ಮಿಸಿದಂಥವನು, ಗಾಳಿಯಿಂದ ಬೆಂಕಿಯನ್ನು ನಿರ್ಮಿಸಿದಂಥವನು, ಬೆಂಕಿಯಿಂದ ನೀರನ್ನು ನಿರ್ಮಿಸಿದಂಥವನು, ನೀರಿನಿಂದ ಈ ಭೂಮಿಯನ್ನು ನಿರ್ಮಿಸಿದಂಥವನು. ಭೂಮಿ ಬಹಳ ದೊಡ್ಡದಲ್ಲ. ಭೂಮಿಗಿಂತಲೂ ದೊಡ್ಡದು ಯಾವುದು ಅಂದ್ರೆ ನೀರು.
ಒಂದು ಪಟ್ಟು ಭೂಮಿ ಇದ್ರ 3 ಪಟ್ಟು ಏನದ? ನೀರದ. ಭೂಮಿಗಿಂತಲೂ ನೀರು ದೊಡ್ಡದು, ನೀರಿಗಿಂತಲೂ ಬೆಂಕಿ ದೊಡ್ಡದು. ಎಲ್ಲ ಕಡೆಗದ ಬೆಂಕಿ. ಅದು ಗಿಡದೊಳಗದ, ಕಲ್ಲೊಳಗದ, ಮಣ್ಣಿನೊಳಗದ, ನೀರಿನೊಳಗದ. ನೀರಾಗ ಹೆಂಗ ಬೆಂಕಿ ಐತ್ರಿ ಅಂದಿರಿ ನೀವು? ಬೆಂಕಿ ಎತ್ತಿದಾಗ ಆರ್ಸಕ್ಕೆ ಏನ್ ಬೇಕ್ರಿ? ಮತ್ತ ಆ ನೀರಾಗ ಬೆಂಕಿ ಐತೆ ಇಲ್ಲ? ನೀರೊಳಗೆ ಬೆಂಕಿ ಐತಿ. ನೀರಾಗ ಬೆಂಕಿ ಐತೆ ಅನ್ನೋದು ಹೆಂಗ ಗೊತ್ತಾಕತ್ರಿ ಅಂದ್ರೆ ಮನ್ಯಾಗ ಕರೆಂಟ್ ಹಿಡದ್ ನೋಡ್ರಿ. ಕರೆಂಟ್ ಹೆಂಗ್ ಹುಟ್ಟುತ್ತದ? ನೀರಿನಿಂದ ಹುಟ್ಟುತ್ತದೆ. ನೀರಿನಿಂದ ಹುಟ್ಟಿದ ಕರೆಂಟ್ ಸುಡ್ತೈತಿ ಅನ್ನೋದು ನಮಗ್ ಗೊತ್ತಾಗ್ಬೇಕಾಗಿದೆ. ಅಂದ್ರೆ ಮಣ್ಣಿನೊಳಗ ಬೆಂಕಿ ಅದ, ಗಾಳಿಯೊಳಗ ಬೆಂಕಿ ಅದ, ನೀರಿನೊಳಗ ಬೆಂಕಿ ಅದ. ಭೂಮಿಗಿಂತಲೂ ನೀರು ದೊಡ್ಡದು, ನೀರಿಗಿಂತಲೂ ಬೆಂಕಿ ದೊಡ್ಡದು. ಬೆಂಕಿಗಿಂತಲೂ ದೊಡ್ಡದಾಗಿರುವಂತದ್ದು ಯಾವುದು ಅಂದ್ರೆ ಗಾಳಿ. ಎಲ್ಲ ಕಡೆಗೂ ಬೆಂಕಿ ಇಲ್ಲ, ಆದ್ರೆ ಗಾಳಿ ಮಾತ್ರ ಎಲ್ಲ ಕಡೆಗೂ ಅದ. ಆ ಗಾಳಿಗಿಂತಲೂ ದೊಡ್ಡದು ಯಾವುದು ಅಂದ್ರೆ ಆಕಾಶ. ಆಕಾಶ ಎಲ್ಲಕ್ಕಿಂತಲೂ ದೊಡ್ಡದು. ಇಂಥ ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ ಇದೆಲ್ಲವನ್ನು ಸೃಷ್ಟಿ ಮಾಡಿದಂಥವನು ಯಾರು ಅಂದ್ರೆ ಪರಮಾತ್ಮ. ಹೀಗಾಗಿ ಅವನು ಎಲ್ಲಕ್ಕಿಂತಲೂ ದೊಡ್ಡವನು. ನಿಮ್ಮೆಲ್ಲರ ಹೃದಯದೊಳಗನು ಪರಮಾತ್ಮನೇ ತುಂಬಿಕೊಂಡಿದ್ದಾನೆ. ಒಬ್ಬನೇ ಪರಮಾತ್ಮ. ಎಲ್ಲ ಕಡೆಗೂ ಅದಾನ. ಅವ ಆಕಾಶದಾಗೂ ಅದಾನ, ಗಾಳಿಯಾಗೂ ಅದಾನ, ನೀರಾಗೂ ಅದಾನ, ಬೆಂಕಿಯಾಗೂ ಅದಾನ, ಭೂಮಿಯಾಗೂ ಅದಾನ, ನಮ್ಮೊಳಗೂ ಅದಾನ, ನಿಮ್ಮೊಳಗೂ ಅದಾನ. ಒಬ್ಬ ಹಂಗಿರಾಕ್ ಬರ್ತದ್ರಿ? ಒಬ್ಬ ಪರಮಾತ್ಮ ನಮ್ಮೊಳಗ ನಿಮ್ಮೊಳಗ ಹೆಂಗಿರಾಕ್ ಬರ್ತದ? ನೀವು ನಾಳೆ ಕುಂಭಾಭಿಷೇಕ ಮಾಡ್ತಿರ್ತೀರಿ. ಕುಂಭೋತ್ಸವ ಐತಿ ಅಂತ ತಿಳ್ಕೋರಿ. ಕುಂಭೋತ್ಸವಕ್ಕಾಗಿ 1000 ಕೊಡಗಳನ್ನು ಹಿಂಗ ತುಂಬಿಡ್ತೀರಿ. ನೀವು 1000 ಕೊಡದೊಳಗೆ ನೀರು ತುಂಬಿಡ್ತೀರಿ. ನೀರು ತುಂಬಿಟ್ಟಿರಿ. ಹಂಗ ಇನ್ನೂ ಅದ್ರ ಮೇಲೆ ಕಾಯಿ ಇಟ್ಟಿಲ್ಲ, ಅದ್ರ ಮೇಲೆ ಕಣ ಹೊಚ್ಚಿಲ್ಲ, ಏನೂ ಅಲಂಕಾರ ಮಾಡಿಲ್ಲ. ಹಂಗ ತಂದು ನೀರಿನ ಕೊಡ ತಂದು ಇಟ್ಕೊಂಡಿರಿ ಗುಡಿ ಸುತ್ತಲೂ. ಗುಡಿಯವ್ರು ಇನ್ನೂ ಕಾಯಿ ಕೊಟ್ಟಿಲ್ಲ, ಕಣ ಕೊಟ್ಟಿಲ್ಲ. ಬಿಸಿಲು ಸ್ವಲ್ಪ ಮ್ಯಾಲ ಬಂದದು, ಸೂರ್ಯ ನೆತ್ತಿ ಮೇಲೆ ಬಂದಾನ. ನೀವೆಲ್ಲರೂ ಇಲ್ಲಿ ಕೊಡ ತುಂಬಿಟ್ಟಿರಿ. ಹಗೂರ್ಕ ಕೊಡದೊಳಗೆ ಹಣಿಕೆ ಹಾಕಿ ನೋಡ್ರಿ. ನೀವು ಯಾರು ಕಾಣಿಸ್ತಾರ? ನೀವು ಒಮ್ಮೆ ಕೊಡ ಹೊತ್ರ ಗೊತ್ತಾಕೈತಿ. 1000 ಕೊಡ ಹಿಂಗ ತುಂಬಿಟ್ಟು ಸೂರ್ಯ ನೆತ್ತಿ ಮೇಲೆ ಬಂದಾಗ ಕೊಡದೊಳಗೆ ನೀವು ಹಣಿಕೆ ಹಾಕಿದ್ರೆ ಯಾರು ಕಾಣಿಸ್ತಾರ? ಸೂರ್ಯ ಕಾಣಿಸ್ತಾರ. ಎಷ್ಟು ಕೊಡ ಅದಾವ? 1000. ಎಲ್ಲಾ ಕೊಡದೊಳಗೆ ಯಾರು ಕಾಣಕತ್ತಾರ? ಸೂರ್ಯರು ಎಷ್ಟು ಮಂದಿ ಅದಾರ? 1000 ಮಂದಿ ಅದಾರ. ಸೂರ್ಯ ಎಷ್ಟು ಅದಾರ? ಒಬ್ಬ ಸೂರ್ಯ ಅದಾನ. ಆದ್ರೆ ಇಲ್ಲಿ ಕಾಣಕತ್ತಾರ ಎಷ್ಟು ಮಂದಿ? 1000 ಮಂದಿ. 1000 ಮಂದಿ ಅಷ್ಟ ಅಲ್ಲ, ನೀವು 1,00,000 ಕೊಡ ತುಂಬಿಟ್ರಿ ಅಂದ್ರೆ 1,00,000 ಸೂರ್ಯರು ಕಾಣಿಸ್ತಾರ. ಕೋಟಿ ಕೊಡ ತುಂಬಿಟ್ರಿ ಅಂದ್ರೆ ಕೋಟಿ ಕೊಡ ಕಾಣಿಸ್ತಾರ. ಎಷ್ಟು ಕೊಡ ತುಂಬಿಟ್ಟಿರ್ತೀರಿ ಅಷ್ಟು ಸೂರ್ಯರು ಹೆಂಗ ಕಾಣಿಸ್ತಾರ. ಆದ್ರೆ ಅದು ಕಲ್ಪನೆ ಮಾತ್ರ. ಇರುವಂತ ಸೂರ್ಯ ಒಬ್ಬನೇ ಇದ್ದಾನೆ. ಕೋಟಿ ಕೊಡಗಳಲ್ಲಿ ಅವನು ಪ್ರತಿಬಿಂಬಿತನಾಗಿ ಇರುವಂತೆ ನಮಗೆ ನಿಮ್ಮೆಲ್ಲರಿಗೂ ಪರಮಾತ್ಮ ಒಬ್ಬನೇ ಇದ್ದಾನೆ. ಈ ಶರೀರವೆಂಬ 1000 ಕೊಡಗಳಲ್ಲಿ ಒಬ್ಬನೇ ಪರಮಾತ್ಮ ಕಾಣಿಸ್ತಿರ್ತಾನೆ ಅನ್ನೋದನ್ನ ನಾವೆಲ್ಲರೂ ನೆನಪಿನಿಟ್ಟುಕೊಂಡಿರಬೇಕು. ಲಕ್ಷ ಪರಮಾತ್ಮರು ಇಲ್ಲ, ಕೋಟಿ ಪರಮಾತ್ಮ ಇಲ್ಲ, ಪರಮಾತ್ಮ ಒಬ್ಬನೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವೋ ನಮಸ್ಕಾರಂ ಶಂಕರಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಮಳಿ ಎಲ್ಲರಾಗ್ಲಿ, ಬಿಡ್ನಾಳದಗರಾಗ್ಲಿ, ಹುಬ್ಬಳ್ಳಿಗರಾಗ್ಲಿ, ಬೆಂಗಳೂರಗರಾಗ್ಲಿ, ಮಂಗಳೂರಗರಾಗ್ಲಿ, ಎಲ್ಲಿ ಮಳಿ ಆದ್ರೂ ಆ ಮಳಿ ನೀರೆಲ್ಲ ಹರಿದು ಎಲ್ಲಿಗೆ ಬರ್ತದೆ? ಹಳ್ಳಕ್ಕೆ ಬರ್ತದೆ. ಹಳ್ಳದ ನೀರು ಹೊಳಿಗೆ ಬರ್ತದೆ. ಹೊಳಿ ನೀರು ಸಮುದ್ರಕ್ಕೆ ಹೋಗ್ತದೆ.
ಮಂಗಳೂರಾಗ ಬಿದ್ದ ಮಳಿ ಹನಿ ಆಗ್ಲಿ, ಬೆಂಗಳೂರಾಗ ಬಿದ್ದ ಮಳಿ ಹನಿ ಆಗ್ಲಿ, ನಮ್ಮ ಹಳ್ಳಿಯೊಳಗ ಬಿದ್ದ ಮಳಿ ಹನಿ ಆಗ್ಲಿ, ಎಲ್ಲ ಹನಿಗಳು ಹರಿದು ಹಳ್ಳವಾಗಿ, ಕೊಳ್ಳವಾಗಿ, ಹೊಳೆಗಳಾಗಿ ಸಮುದ್ರವನ್ನೇ ಸೇರುವಂತೆ ಯಾವುದೇ ದೇವರ ನಾಮವನ್ನು ನೀವು ಸ್ಮರಣೆ ಮಾಡಿದ್ರು ಅದು ಒಬ್ಬನೇ ಪರಮಾತ್ಮನಿಗೆ ಸಲ್ತದೆ ಅನ್ನುವುದನ್ನ ನೀವು ನೆನಪಿಟ್ಟುಕೊಂಡಿರ್ಬೇಕು. ಒಬ್ಬನೇ ದೇವರು. ಸಮುಪಾಸತೆ ಶಿವ ಇತಿ. ನಾವೆಲ್ಲರೂ ಏನಂತೀವಿ? ಶಿವಭಕ್ತರು ಶಿವ 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 ಶಿವ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಶಿವಭಕ್ತರಂತೀವಿ. ವಿಷ್ಣುವಿನ ಭಕ್ತರು ಹರಿ ಓಂ ಹರಿ ಓಂ ಹರಿ ಓಂ ಅಂತ ಅವ್ರು ಅಂತಾರ. ಅವ ಹರಿನರ ಇರ್ಲಿ, ಹರನರ ಇರ್ಲಿ, ಗೋವಿಂದನರ ಇರ್ಲಿ, ವೆಂಕಟೇಶನ ಇರ್ಲಿ, ಶ್ರೀಶೈಲದ ಮಲ್ಲಿಕಾರ್ಜುನ ಇರ್ಲಿ, ಬೇಕಾದಂಥವ್ರು ಇರ್ಲಿ, ನಿಮ್ಗೆ ಲಕ್ಷ್ಯ ಇರ್ಲಿ. ಆಕೆ ಹಿಂದೂ ಹೆಣ್ಮಗಳಿರ್ಲಿ, ಮುಸ್ಲಿಂ ಹೆಣ್ಮಗಳಿರ್ಲಿ, ಕ್ರಿಶ್ಚಿಯನ್ ಹೆಣ್ಮಗಳಿರ್ಲಿ, ಲಿಂಗಾಯತ ಹೆಣ್ಮಗಳಿರ್ಲಿ, ಯಾವುದೇ ಹೆಣ್ಮಗಳಿದ್ರೂ ಆಕೆ ಮಗುವಿಗೆ ಜನ್ಮ ಕೊಡುವಾಗ ಆಕೆ ತಿನ್ನುವಂತ ನೋವು ಏನೈತಲ್ಲ, ಅದು ಲಿಂಗಾಯತ ಹೆಣ್ಮಗಳಿಗೆ ಬೇರೆ, ಮುಸ್ಲಿಂ ಹೆಣ್ಮಗಳಿಗೆ ಬೇರೆ, ಕ್ರಿಶ್ಚಿಯನ್ ಹೆಣ್ಮಗಳಿಗೆ ಬೇರೆ ಇಲ್ಲ. ನೋವು ಹೆಂಗ ಒಂದೇ ಐತೋ ಹಂಗೆ ಜಗತ್ತಿಗೆ ಪರಮಾತ್ಮ ಒಬ್ಬನೇ ಇದ್ದಾನೆ, ಹೆಸರು ಮಾತ್ರ ಬೇರೆ ಬೇರೆ ಅದ. ಅಂಥ ದೇವನು ಭೂಮಿಯನ್ನು ಕೊಟ್ಟಾನ, ಗಾಳಿಯನ್ನು ಕೊಟ್ಟಾನ, ನೀರನ್ನು ಕೊಟ್ಟಾನ. ಗಾಳಿ ಅಂದ್ರೆ ಎಷ್ಟು ಗಾಳಿ ಅದಾವ ಹೇಳ್ರಿ? ಎಷ್ಟು ಗಾಳಿ ಅದಾವ ಅಂತಾರಲ್ರಿ? ಸರ್ ಇರುದು ಇದ ಒಂದು ಗಾಳಿ, ಇದ ಒಂದು ಗಾಳಿ ಅಂತ ನೀವು ತಿಳ್ಕೊಂಡಿರಿ. ಗಾಳಿಗಳಲ್ಲಿ ಎಷ್ಟು ತರ ಗಾಳಿ ಅದಾವ? 10 ತರ ಗಾಳಿ ಅದಾವ. ಎಷ್ಟು ತರ ಅದಾವ? 10 ತರ ಗಾಳಿ ಅದಾವ. ನಾವೆಂದೂ ಕೇಳೇ ಇಲ್ಲಲ್ರಿ ಇದ್ದದ್ದು ಒಂದ ಗಾಳಿ. ನಮಗ್ ಒಂದ ಅಂತ ಅನಿಸ್ತದ. ನಮ್ಮ ಶರೀರದೊಳಗನೆ ಮುಖ್ಯ 5 ಗಾಳಿಗಳದಾವ. 5 ಗಾಳಿ ಅದಾವ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. 5 ಮುಖ್ಯ ಗಾಳಿಗಳದಾವ. ಇವನ್ ತಿಳ್ಕೋಬೇಕು ನೀವು. ಇವು ನನ್ನ ಶರೀರದಾಗ ಅಷ್ಟ ಇಲ್ಲ, ನಿಮ್ಮ ಶರೀರದಾಗ ಹೋದಾವ. ಇಲ್ಲೇನು ಬಂದು ಕುಂತೀರಲ್ಲ, ನಿಮ್ಮೊಳಗನು ಪ್ರಾಣ ಅದ. ಪ್ರಾಣ ಗಾಳಿ ಅಂತ ಯಾವುದಕ್ಕಂತಾರಂದ್ರೆ, ನೀವು ಮೂಗಿನಿಂದ ಗಾಳಿಗೆ ತಗೊಂಡು ಬರೇ ನಿಮ್ಮ ಹೃದಯದ ತನ ಯಾವುದು ಬರ್ತೈತಲ್ಲ ಅದಕ್ಕೆ ಪ್ರಾಣ ಅಂತಾರ. ಅದು ಹೃದಯ ಬಿಟ್ಟು ಕೆಳಗೆ ಹೋಗಂಗಿಲ್ಲ. ಮೂಗಿನಿಂದ ತಗೊಂಡ ಗಾಳಿ ನಮ್ಮ ಹೃದಯ ಭಾಗವನ್ನು ಬಿಟ್ಟು ಹೃದಯದಿಂದ ಕೆಳಗೆ ಹೋಗಂಗಿಲ್ಲ, ಅಲ್ಲಿಗೆ ಬಂದು ನಿಲ್ತದ. ಅದಕ್ಕೆ ಪ್ರಾಣವಾಯು ಅಂತಾರ. ಈ ನಮ್ಮ ಎದೆಯ ಭಾಗದಿಂದ ಹೊಕ್ಕಳ ಭಾಗದವರೆಗೂ ಒಂದು ಗಾಳಿ ಅದ, ಅದಕ್ಕೆ ಸಮಾನ ಅಂತಾರ. ನಮ್ಮ ಶರೀರ ಅರ್ಧ ಮಾಡಿದ್ರೆ ಹೊಕ್ಕಳ, ಇದು ಸಮಾನ ಭಾಗ, ಇದಕ್ಕೆ ಸಮಾನ ವಾಯು ಅಂತಾರೆ, ಸಮಾನ ಗಾಳಿ ಅಂತಾರೆ. ನಾವು ತೆಗೆದುಕೊಂಡಂತ ಈ ಪ್ರಾಣಗಾಳಿ ನಮ್ಮ ರಕ್ತವನ್ನು ಶುದ್ಧಿ ಮಾಡುತ್ತದೆ. ನಮ್ಮ ಹೊಟ್ಟಿಯೊಳಗಿರುವಂತ ಸಮಾನ ವಾಯು ನಾವು ಊಟವನ್ನು ಪಚನ ಮಾಡುತ್ತದೆ. ಹೊಕ್ಕಳದಿಂದ ಕೆಳಭಾಗಕ್ಕೆ ಇರುವಂತ ಗಾಳಿಗೆ ಏನಂತಾರ? ಅಪಾನ ಅಂತಾರ. ಅದಕ್ಕೆ ಅಪಾನ ಅಂದ್ರ ಅದನ್ನು ಸ್ವೀಕಾರ ಮಾಡಲು ಅಯೋಗ್ಯವಾಗಿರುವಂಥದ್ದು. ಆದ್ರೆ ಅಪಾನ ವಾಯುವಿನ ಕೆಲಸನ ಬಹಳ ದೊಡ್ಡದೆ. ಯಾಕಂದ್ರೆ ನಾವು ಊಟ ಮಾಡಿದಂತ ಊಟ ಬರೀ ಹೊಟ್ಟೆಯಾಗ ಕುಂತಿ ಅಂದ್ರೆ ಮುಂದೆ ಗತಿ ಹಂಗೆ. ಊಟ ಏನಾಗ್ಬೇಕು? ವಿಸರ್ಜನಾಂಗದ ಮೂಲಕವಾಗಿ ಹೊರಗೆ ಹೋಗ್ಬೇಕಾಗಿತ್ತು ಅಂದ್ರೆ ಅಪಾನವಾಯು. ಅದು ಹೊಕ್ಕಳ ಬಿಟ್ಟು ಮೇಲೆ ಬರಂಗಿಲ್ಲ. ಹೊಕ್ಕಳದಿಂದ ಹೃದಯದ ತನ ಇರೋದು ಸಮಾನ, ಹೊಕ್ಕಳದಿಂದ ಕೆಳಗಿರುವಂತಹದ್ದು ಅಪಾನ. ನಮ್ಮ ಎದೆಯ ಭಾಗದಿಂದ ನಮ್ಮ ಮೂಗಿನ ಗಂಟಲದ ಪರ್ಯಂತರವಾಗಿ ಇರುವಂತಹದ್ದು ಪ್ರಾಣ. ಈ ಗಂಟಲಿಂದ ಒಂದು ವಾಯು ಬರ್ತದೆ, ಅದಕ್ಕೆ ಉದಾನ ವಾಯು ಅಂತಾರೆ. ಉದಾನ ವಾಯು ಅಂದ್ರೆ ಮಾಡ್ಯುಲೇಷನ್ಸ್ ಆಫ್ ದಿ ಸೌಂಡ್ಸ್. ಫೋನೆಟಿಕ್ಸ್ ಓದೋ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ. ದ ರೈಸಿಂಗ್ ಟೋನ್ ಅಂಡ್ ಫಾಲಿಂಗ್ ಟೋನ್, ಮಾಡ್ಯುಲೇಷನ್ ನಡೀತದೆ. ನಮ್ಮ ಧ್ವನಿಯೊಳಗೆ ಕೆಲವು ಮಕ್ಕಳು ಎಷ್ಟು ಚಂದ ಹಾಡ್ತಿರ್ತಾವ, ಕೆಲವು ಜನ ಎಷ್ಟು ಚಂದ ಮಾತಾಡ್ತಿರ್ತಾರ. ನಿಮಗೂ ಗಂಟ್ಲದ. ಬಹಳ ಮಂದಿಗೆ ಮಾತಾಡಕ್ ಬರೋದಿಲ್ಲ, ಬಹಳ ಮಂದಿಗೆ ಹಾಡಾಕ್ ಬರೋದಿಲ್ಲ.
ಯಾಕೆ ಹಾಡಕ್ ಬರೋದಿಲ್ಲ, ಯಾಕೆ ಚಂದ ಮಾತಾಡಕ್ ಬರೋದಿಲ್ಲ ಅಂದ್ರೆ ನಮ್ಮ ಗಂಟಲೊಳಗಿದ್ದಂತ ಒಂದು ಗಾಳಿ ಏನೈತಲ್ಲ, ಆ ಗಾಳಿ ಸ್ಪಷ್ಟವಾಗಿರ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ಮಾತು ಸ್ಪಷ್ಟವಾಗಿ ಬರೋದಿಲ್ಲ. ಅದಕ್ಕೆ ಈ ಗಂಟಲಿಂದ ನಮ್ಮ ಮೇಲ್ಭಾಗಕ್ಕೆ, ಗಂಟಲಿಂದ ತಲೆವರೆಗೂ ಇರುವಂತ ಗಾಳಿಗೆ ಉದಾನವಾಯು ಅಂತಾರ. ಇನ್ನು ನಮ್ಮ ಇಡೀ ಶರೀರದ ತುಂಬಿಕೊಂಡಂತ ಗಾಳಿಗೆ ವ್ಯಾನವಾಯು ಅಂತಾರ. ವ್ಯಾನ ಅಂದ್ರೆ ಆಕ್ಟಿವ್ ಇರ್ತಾನ ಮನುಷ್ಯ. ಎಷ್ಟು ಆಕ್ಟಿವ್ ಇರ್ತಾನಂದ್ರೆ ಒಂದು ಕಡೆ ಕುಂದ್ರುದಿಲ್ಲ, ಒಂದು ಕಡೆಗೆ ನಿಂದಿರುವುದಿಲ್ಲ. ಮಕ್ಕಳಲ್ಲಿ ವ್ಯಾನವಾಯು ಇರ್ತದೆ. ಮಕ್ಕಳನ್ನು ಬಿಟ್ಟರೆ ವ್ಯಾನವಾಯು ಯಾರೊಳಗೆ ಹೆಚ್ಚಿ ಇರ್ತದೆ? ಮಂಗ್ಯಾನ ಕಡೆಗೆ ಇರ್ತದೆ. ಮಂಗ್ಯ ಮತ್ತು ಮಕ್ಕಳು ಎರಡು ಒಂದಾವು. ನೀವು ಬೇಕಾದಂಗ ಅವ್ರನ್ನ ಹಿಡಿದುಕೊಂಡಿರ್ಸಕ್ ನೀವು ಪ್ರಯತ್ನ ಮಾಡ್ರಿ, ಒಂದ ಕಡೆಗೆ ಮಂಗ್ಯ ಎಂದು ಕೊಂಡಿರ್ತದ, ಅಂದ್ ಹುಡುಗರು ಒಂದ ಕಡೆ ಕೂಡ್ತಾರೆ. ಮಂಗ್ಯ ಒಂದ ಕಡೆ ಕೂಡಾಕ ಸಾಧ್ಯ ಇಲ್ಲ, ಹುಡುಗರು ಒಂದ ಕಡೆ ಕೂಡಾಕ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರ ತಪ್ಪಲ್ಲ, ಅವ್ರ ಶರೀರದೊಳಗೆ ವ್ಯಾನವಾಯು ಇರ್ತದೆ. ವ್ಯಾನವಾಯು ಅಂದ್ರೆ ಅದು ಸುಮ್ಮನೆ ಕೂಡಿಸ್ಕೊಡಂಗಿಲ್ಲ. ದ ಡೇಂಜರಸ್ ಅಂಡ್ ಡಿಸ್ಟ್ರಕ್ಷನ್ ಎನಿಮಲ್ ಆಫ್ ದಿಸ್ ಪ್ಲಾನೆಟ್ ಈಸ್ ಮಂಕಿ ಅಂಡ್ ಚೈಲ್ಡ್. ಕೆಡಿಸುವುದು ಮಂಗ್ಯಾನ್ ಬುದ್ಧಿ ಅಂತದ್ದು, ಕೆಡಿಸುವುದು. ಡಿಸ್ಟ್ರಕ್ಷನ್ ಎನಿಮಲ್ ಅಂತಾರ ಅದಕ್ಕೆ. ಎಲ್ಲ ಪ್ರಾಣಿಗಳು ಮನಿ ಕಟ್ಟಿರ್ತಾವ, ಮಂಗ್ಯ ಎಲ್ಲರ ಮನಿ ಕಟ್ಟಿದ್ ನೋಡಿರಿ ನೀವು? ಮಂಗ್ಯ ಬುದ್ಧಿವಂತ ಪ್ರಾಣಿ. ಮನುಷ್ಯನ ನಂತರನ ಮಂಗ್ಯ. ಡಾರ್ವಿನ್ ಥಿಯರಿ ಏನ್ ಹೇಳ್ತದೆ? ಮಂಗನಿಂದ ಮಾನವ ಅಂತ. ಮನುಷ್ಯ ಎಷ್ಟು ಬುದ್ಧಿವಂತದನ ಅಷ್ಟ ಬುದ್ಧಿವಂತ ಪ್ರಾಣಿ ಯಾವುದಂದ್ರ ಮಂಗ್ಯ. ನೀವು ಹಲ್ಕಿಸಿದ್ರಿ, ಬಡಿಯಾಕ ಹೋಗ್ರಿ ಹೊಳ್ಳಿ ಬಡಿಯಾಕ ಬರ್ತದೆ, ಹಿಡಿಯಾಕ ಹೋಗ್ರಿ ಹಿಡಿಯಾಕ ಬರ್ತದೆ. ನೀವೇನು ಮಾಡ್ತೀರಿ ಹೊಳ್ಳಿ ಹಂಗೆ ಮಾಡುವುದು ಮಿಮಿಕ್, ಮಾಕಿಂಗ್ ಅಂತಾರ. ಮಂಗ್ಯ ಹಂಗೆ ಮಾಡ್ತಿರ್ತದೆ. ಇರುವಿ ಗೂಡು ಕಟ್ತದ, ಪಕ್ಷಿ ಗೂಡು ಕಟ್ತದ, ಸಣ್ಣ 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 ಕೀಟಗಳೇನದಾವ ಅವು ಸಹಿತ ಮಣ್ಣಿನಿಂದ ಹುಲ್ಲಿನಿಂದ ಗೂಡು ಕಟ್ಕೊಂಡು ಬದುಕ್ತಾವ. ಆದ್ರೆ ಬುದ್ಧಿವಂತ ಪ್ರಾಣಿಯಾದ ಮಂಗ್ಯ ಮಾತ್ರ ಮನಿ ಕಟ್ಟಂಗಿಲ್ಲ. ಯಾಕೆ ಕಟ್ಟಂಗಿಲ್ಲ ಅಂದ್ರೆ ಇನ್ನೊಬ್ಬರು ಮನಿ ಕಟ್ಟಿದ್ದನ್ನು ನೋಡಿದ್ರೆ ಅದಕ್ಕೆ ಸಮಾಧಾನ ಇರೋದಿಲ್ಲ. ಅದ್ರದ್ದು ಥೇರಿನ ಹಂಗದ. ಗಿಡಕ್ಕ ಒಂದು ಪಕ್ಷಿ ಗೂಡು ಕಟ್ಟಿತ್ತು. ಆ ಗೂಡನ್ನು ನೋಡಿದ್ರೆ ಮಂಗ್ಯಾಕ ಆಗೋದಿಲ್ಲ. ಅದಕ್ಕೆ ಪಕ್ಷಿಗಳು ಎಷ್ಟು ಶಾಣೆ ಇರ್ತಾವಂದ್ರ ಅವು ಬಂದು ಅಂಥ ಇಂಥ ಗಿಡದೊಳಗೆ ಗೂಡು ಕಟ್ಟಂಗಿಲ್ಲ. ಅವು ಗೂಡು ಎಲ್ಲಿ ಕಟ್ತಾವಂದ್ರ ಕೆರೆ ಇರ್ಬೇಕು, ಕೆರೆ ದಂಡಿಗೆ ಗಿಡ ಇರ್ಬೇಕು. ಆ ಗಿಡದ ಟೊಂಗಿ ಎಲ್ಲಿ ಹೋಗಿರ್ಬೇಕು ಅಂದ್ರ ನೀರಿಗೆ ಹೋಗಿ ಬಿದ್ರ ಒಂದು ಕ್ಷಣದೊಳಗೆ ನೀರಾಗಿ ಬಿದ್ದಿರ್ಬೇಕು. ಅದು ಅಂಥ ಜಾಗದೊಳಗೆ ಹೋಗಿ ಗುಬ್ಬಿ ಗೂಡು ಕಟ್ತದ. ಆ ಗೂಡು ಎಷ್ಟು ಚಂದ ಕಟ್ಟಿರ್ತದಂದ್ರ ಯಾವ ಇಂಜಿನಿಯರ್ ಸತ್ಯಕ್ಕೆ ಅಷ್ಟು ಚಂದ ಪ್ಲಾನ್ ಮಾಡಿ ಮನಿ ಕಟ್ಟಕ್ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿರುವಂತ ಗೂಡನ್ನ ಒಂದು ಗುಬ್ಬಿ ಕಟ್ಟುತ್ತದೆ. ನೀವು ವಿಚಾರ ಮಾಡ್ಬೇಕಾದ ಅಲ್ಲೇ ಹೋಗಿ ಯಾಕೆ ಕಟ್ತದ ಅಂದ್ರೆ ಮಂಗ್ಯನ ಸಲುವಾಗಿ ಕಟ್ಟುತ್ತದೆ ಮತ್ತು ಮನುಷ್ಯನ ಸಲುವಾಗಿ ಕಟ್ಟುತ್ತದೆ. ಮನುಷ್ಯನ ಸಲುವಾಗಿ ಯಾಕೆ ಕಟ್ಟುತ್ತದಂದ್ರ ಅವನ ಕೈಗೆ ಸಿಗುವಂಗ ಗೂಡು ಇತ್ತು ಅಂದ್ರ ಚಂದ ಕಾಣ್ತೈತಿ ಅಂತ ಅದನ್ನ ಕಿತ್ಕೊಂಡು ಹೋಗ್ಬಿಡ್ತಾನ. ಅನ್ನ ಗೂಡನ ಅಗ್ದಿ ಸಣ್ಣ ಟೊಂಗಿ ಒಳಗೆ ಕಟ್ಟಿರಂಗಿಲ್ಲ. ಅದು ಎಲ್ಲಿ ಕಟ್ಟಿರ್ತೈತಿ ಅಂದ್ರ ಒಂದೋ ಎಳಿ ಇದು ಬಿದ್ದಿರ್ಬೇಕದು ಟೊಂಗಿ. ಎಷ್ಟು ಅಳಿಗಾಡ್ತಿರ್ಬೇಕಲ್ಲ, ಅಲ್ಲಿ ಮಂಗ್ಯ ಬಂದ್ರೆ ಮಂಗ್ಯ ಜಾರಿ ನೀರಾಗಿ ಬಿದ್ದಿರ್ಬೇಕು. ಅಂತ ಹುಷಾರಿರುವಂತ ಜಾಗದೊಳಗ ಗುಬ್ಬಿ ಗೂಡನ್ನು ಕಟ್ಟಿದ್ರು ಸಹಿತ ಮಂಗ್ಯ ಏನ್ ಮಾಡ್ತೈತಿ ಅಂದ್ರ ಅಲ್ಲಿಗೆ ಹೋಗಿ ಅದನ್ನ ಕೆಡವಾಕ ಆಗ್ಲಿಲ್ಲ ಅಂದ್ರೂ ಆ ಟೊಂಗಿ ತನರ ಹೋಗಿ ಆ ಟೊಂಗಿ ಒಳಗೆ ಜಿಗದಾಡಿ ಇದ್ದ ಗೂಡನ್ನು ನೀರಾಗ ಕೆಡವಿ ಬರ್ತದಂತೆ. ಕೆಡವಿದ ಬಳಿಕ ಮಂಗ್ಯ ಸಂತೋಷದಿಂದ ಹೇಳ್ತಿತ್ತಂತ, ಹೆಂಗೆ ಕೆಡವಿದ್ ನೋಡು ನಿನ್ನ ಗೂಡು ಅಂತ ಹೇಳಿ. ಅವಾಗ ಗುಬ್ಬಿ ಒಂದು ಮಾತು ಹೇಳುತ್ತದೆ. ನಿನ್ನ ಬುದ್ಧಿನ ಅಷ್ಟದ. ಬರಿ ಸಾಹೇಬ್, ನಮ್ಮ ಧಾರವಾಡ ಮಹಾನಗರದ ಪೊಲೀಸ್ ಆಯುಕ್ತರು ಈ ಸಭೆಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ಚಪ್ಪಾಳಿಯೊಂದಿಗೆ ಅವರನ್ನ ಈ ವೇದಿಕೆಗೆ ಸ್ವಾಗತ ಮಾಡಬೇಕು. ಎನಿಮಲ್ ಆಫ್ ದಿ ಪ್ಲಾನೆಟ್ ಈಸ್ ಮಂಕಿ. ಅದ್ರ ಬುದ್ಧಿ ಬಹಳ ಸುಮಾರು ಅಂದ್ರೆ ಏನು, ಇದ್ದದ್ದು ಕೆಡಿಸೋದನ್ನೇ ಮಂಗ್ಯನ ಕೆಲಸ.
ನೀವು ಸಣ್ಣ ಸಣ್ಣ ಗಿಡ ಹಚ್ಚಿ ಬರ್ರಿ, ಆ ಗಿಡ ಕಿತ್ತು ನೋಡಿ ಬರ್ತದ. ಯಾವ್ದ್ರ ಗಿಡದೊಳಗೆ ಒಂದು ಚಲೋ ಎಲಿ ಬಿಟ್ಟಿತ್ತು, ಆಗ ಚಿಗುರ್ತಿತ್ತಂದ್ರ ಆ ಚಿಗುರುವಂತ ಎಲಿಯನ್ನ ಕಿತ್ತು ತಿಂದು ಪೂರ್ತಿ ತಿನ್ನಂಗಿಲ್ಲ, ಅಟ್ಟ ತಿಂದು ಹೋಗೋದು ಬರ್ತದೆ. ಗಿಡದೊಳಗ ತೆಂಗಿನಕಾಯಿ ಆಗಿರ್ತಾವ, ಇಷ್ಟಿಷ್ಟು ಸಣ್ಣ ಇರ್ತದ್ರಿ, ಎಳ್ನೀರು ಇರಂಗಿಲ್ಲ, ಕೊಬ್ಬರಿ ಇರಂಗಿಲ್ಲ, ಆದ್ರೆ ಅದನ್ನ ಹರಿದು ನೆಲಕ್ಕೆ ಹೋಗೋದು ಬರ್ತದೆ. ಕೆಡಿಸೋದಂದ್ರೆ ಮಂಗ್ಯಾಗ ಬಹಳ ಪ್ರೀತಿ. ಅಲ್ಲಿ ಬಿದ್ದಂಥ ಬೇಡ ಕೊಡ್ರಿ, ಏನ್ ತೊಂದ್ರೆ ಬರ್ರಿ. ಕೆಡಿಸೋದಂದ್ರೆ ಮಂಗ್ಯಾನ್ಗೆ ಹಂಗಿರ್ತದ ಸ್ವಭಾವ. ಅವಾಗ ಆ ಗೂಡನ್ನ ಕೆಡಿಸಿದಂತ ಮಂಗ ಗುಬ್ಬಿ ಕೇಳ್ತದೆ, ನೀನ್ ಎಷ್ಟು ಜೋಪಾನ ಮಾಡಿ ನನ್ನ ಕೈಗೆ ಸಿಗಲಾರದಂಗ ಅಷ್ಟು ದೂರಕ್ಕೆ ಹೋಗಿ ನೀನು ಕಟ್ಟಿದ್ರು ಅದ ಟೊಂಗಿ ಮೇಲೆ ನಿಂತು ಜಿಗದಾಡಿ ಹೆಂಗ ನಿನ್ನ ಗೂಡನ್ನ ಕಿತ್ತೋಗದೆ ಅಂತ ಮಂಗ ಆ ಗುಬ್ಬಿಗೆ ಹೇಳುವಾಗ ಗುಬ್ಬಿ ಹೇಳುತ್ತದೆ, ಹೌದು, ನಿನ್ನೊಳಗಿದ್ದ ಕಾಲಿನ ಶಕ್ತಿಯಿಂದ ತೋಳಿನ ಶಕ್ತಿಯಿಂದ ನೀನು ಬಂದು ಆ ಟೊಂಗಿ ಮೇಲೆ ನಿಂತು ನಾನು ಕಟ್ಟಿದ ಗೂಡನ್ನ ಕಿತ್ತೋಗದಿರಬಹುದು, ಆದ್ರೆ ನಿನ್ನ ಲಕ್ಷ್ಯದಲ್ಲಿರಲಿ, ನಾನು ಒಳಗ ಗೂಡು ಕಟ್ಟುವಂತ ಕಲೆಯನ್ನೇನು ಇಟ್ಟುಕೊಂಡಿದ್ದೀನಲ್ಲ, ಆ ಕಲೆಯನ್ನು ಮಾತ್ರ ನಿನ್ನ ಕಡೆಯಿಂದ ಎಂದೂ ಕಿತ್ತೋಗ್ಯಕ್ಕಾಗೋದಿಲ್ಲ. ನೀನು 1000 ಗೂಡು ಕೆಡವಿದ್ರು ಮತ್ತೆ ನಾನು ಕಟ್ಟಿಯೇ ತೀರುತ್ತೇನೆ ಅಂತ ಪಕ್ಷಿ ಹೇಳುತ್ತದೆ. ಹಂಗೆ ಬದುಕಿನಲ್ಲಿ ಮನುಷ್ಯ ಅಂತ ಅನೇಕ ಕೌಶಲ್ಯಗಳನ್ನ ಒಳಗ ಮಾಡಿಕೊಂಡವನಿದ್ದ. ವ್ಯಾನವಾಯು, ಮನುಷ್ಯನಲ್ಲಿ ಯಾವ ವಾಯು ಇರ್ತದೆ? ವ್ಯಾನವಾಯು ಕಡಿಮೆ ಆದಂಗ ಅಡ್ಡಾಡೋದು ಬ್ಯಾಸರ ಅನಿಸ್ತದೆ. ನಮ್ಮೊಳಗ ಮಕ್ಕಳಿದ್ದಾಗ ವ್ಯಾನವಾಯು ಹೆಚ್ಚಿರ್ತದೆ, ಹಿಂಗಾಗಿ ಅವು ಒಂದು ಕಡೆಗೆ ಕೂಡಂಗಿಲ್ಲ. ಮಕ್ಕಳು ಎಷ್ಟು ಉಂತಾವ, ಎಷ್ಟು ಊಟ ಮಾಡ್ತಾವಂದ್ರೆ ಸ್ವಲ್ಪ ಒಂದು ಬೌಲ್ನೊಳಗಿರುವಷ್ಟು ಅನ್ನ ಉಂತಾವ, ಒಂದು ಅರ್ಧ ರೊಟ್ಟಿ ತಿಂತಾವ. ಆದ್ರೆ ಎಷ್ಟು ಅಡ್ಡಾಡ್ತಾವ ಅಂದ್ರ 100 ರೊಟ್ಟಿ ತಿಂದವ್ರು ಸಹಿತ ಅಷ್ಟು ಅಡ್ಡಾಡಕ್ ಸಾಧ್ಯ ಇಲ್ಲ, ಅಷ್ಟು ಜಿಗದಾಡ್ತಾವ. ಅಷ್ಟು ಮಕ್ಕಳು ಆಕ್ಟಿವ್ ಆಗಿರ್ತಾವ. ಅದ ಕಾರಣ ಏನು ಅಂದ್ರೆ ಮಕ್ಕಳಲ್ಲಿರುವಂತ ವ್ಯಾನವಾಯು. ಬೆಳಿಗ್ಗೆ 6ಕ್ಕೆ ಆಡಾಕ ಚಲೋ ಮಾಡಿದ್ವು ಅಂದ್ರ ಮನಿ ಅಂಗಳದಾಗೂ ಆಡ್ತಾವ, ಮನಿ ಪಡಸಾಲೆಗ ಆಡ್ತಾವ, ಸಾಲ್ಯಾಗ ಆಡ್ತಾವ, ಸಾಲಿ ಬಿಟ್ಟು ಬಂದ ಬಳಿಕ ಆಡ್ತಾವ. ರಾತ್ರಿ 11 ತನ ನೀವು ಹುಡುಕ್ಯಾಡ್ ಹಿಡ್ಕೊಂಬಂದು ಮನಗಸುತನ ಆಟ ಆಡ್ಕೋತಾನೆ ಇರ್ತಾವ. ನಿಮ್ಮನ್ನ ಬಿಟ್ಟು ನೋಡ್ರಿ, 1 ತಾಸಿನೊಳಗೆ ಸಾಕಾಗ್ಬಿಡುತ್ತೆ. ಯಾವಾಗ ಕುರ್ಚಿ ಸಿಕ್ಕಿತ್ತ, ಯಾವಾಗ ಕಾಟ್ ಸಿಕ್ಕಿತ್ತ, ಯಾವಾಗ ಬೆನ್ನ ಹಚ್ಚಿ. ಯಾಕೆ ಹಂಗ ಅನ್ನಿಸ್ತದಂದ್ರೆ ವ್ಯಾನವಾಯು ಕಡಿಮೆ ಆಗಿರ್ತದೆ. ಉದಾನವಾಯು ಚಲೋ ಇದ್ರ ಆತನ ಧ್ವನಿ ಚೆನ್ನಾಗಿರ್ತದೆ. ವ್ಯಾನವಾಯು ಚೆನ್ನಾಗಿದ್ರೆ ಆತನ ಚಟುವಟಿಕೆಗಳೆಲ್ಲ ಚೆನ್ನಾಗಿರ್ತಾವ. ಪ್ರಾಣವಾಯು ಚೆನ್ನಾಗಿತ್ತು ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ. ಸಮಾನವಾಯು ಚೆನ್ನಾಗಿತ್ತು ಅಂದ್ರೆ ಹೊಟ್ಟಿ ಕೆಡುವುದಿಲ್ಲ. ಅಪಾನವಾಯು ಚೆನ್ನಾಗಿತ್ತು ಅಂದ್ರೆ ಮಲಬದ್ಧತೆ ಆಗುವುದಿಲ್ಲ. ಇಷ್ಟೆಲ್ಲಾ ಪಂಚ ಪ್ರಾಣಗಳನ್ನ ಪರಮಾತ್ಮ ನಮ್ಮ ಶರೀರದೊಳಗ ತುಂಬಿ ಕಳಿಸ್ಯಾನ. ಬರೇ ನೀವು ಹೊರಗಿರೋದು ಗಾಳಿ ಒಂದ ಅಂತ ತಿಳ್ಕೊಬೇಡ್ರಿ. ನಮ್ಮ ಶರೀರದೊಳಗ 5 ಗಾಳಿಗಳನ್ನಿಟ್ಟು ಬಹುದೊಡ್ಡ ಉಪಕಾರ ಮಾಡಿದಂಥವನು ಯಾರು ಅಂದ್ರೆ ಪರಮಾತ್ಮ ಅನ್ನೋದನ್ನ ನೀವು ನೆನಪಿಟ್ಟುಕೊಂಡಿರಬೇಕು. ಪರಮಾತ್ಮನ ಉಪಕಾರ ಬರೀ 5 ಗಾಳಿ ಅಲ್ಲ, ಇನ್ನ 5 ಗಾಳಿ ಅದಾವ. ಅವು ಸತ್ ಮೇಲೆ ಉಪಯೋಗಕ್ಕೆ ಬರುತ್ತ. ಮನುಷ್ಯ ಸತ್ ಮೇಲೆ ದೇವದತ್ತ, ಧನಂಜಯ, ಕೃಕರ, ನಾಗ, ಕೂರ್ಮ ಇವಕ್ಕೆ ಉಪವಾಯುಗಳು ಅಂತ. ಒಂದ ವಾಯು ನಿಮಗೆ ಗೊತ್ತಾಗುವಂಥದ್ದು ಒಂದು ವಾಯು ಅದು ಧನಂಜಯ ವಾಯು. ಧನಂಜಯ ವಾಯು ಅಂದ್ರೆ ಮನುಷ್ಯ ಸತ್ತ ಬಳಿಕ ನೀವು ಹಂಗ ಬಿಟ್ಟಿದ್ರಿ ಅಂದ್ರೆ 2 ರಿಂದ 3 ದಿವಸಕ್ಕೆ ಆ ಶರೀರ ಏನಾಗ್ತದ, ಉಬ್ಬುತ್ತದೆ. ಒಳಗೆ ಉಬ್ಬಬೇಕಂದ್ರೆ ಏನಾರು ಇರ್ಬೇಕಲ್ಲ. ಮನುಷ್ಯನ ಶರೀರ ಸತ್ತ ಬಳಿಕ ಉಬ್ಬುವಂಗ ಮಾಡುವುದೇ ಧನಂಜಯ ವಾಯು. ನಮ್ಮನ್ನು ಬಿಟ್ಟು ಎಲ್ಲಾ ಗಾಳಿ ಒಮ್ಮಗ್ಲೆ ಹೋಗಿರಂಗಿಲ್ಲ. ಬರೇ ಪ್ರಾಣವಾಯು ಒಂದ ಹೋಗಿರ್ತದ. ಒಂದ ಗಾಳಿ ನಮ್ಮನ್ನು ಕೈ ಬಿಟ್ಟು ಹೋದ ತಕ್ಷಣ ಮೂಗಿನಾಗ ಹಳ್ಳಿ ಇಟ್ಟು ಮತ್ ಹೊಳ್ಳಿ ಉಸಿರು ತಗೊಂಡ ನಾವ ಅಂತೇಳಿ ತೊಟ್ಟಿಗೆ ಪೈಕೋಲ್ ಹಚ್ಚಿ ಮೂಗಿಗೆ ಹಳ್ಳಿ ಇಟ್ಟು ಉಸಿರಾಡಕ್ ಬರ್ಲಾರ್ದಂಗ್ ಮಾಡಿಬಿಡ್ತಾರ.
ಮುಖ್ಯ ಪ್ರಾಣ ಹೋಗಿತ್ತು ಅಂದ್ರೆ ಉಳಿದೆಲ್ಲ ಪ್ರಾಣಗಳು ನಿಧಾನವಾಗಿ ಒಂದೊಂದು ನಮ್ಮನ್ನ ಕೈ ಬಿಡ್ತಾವ. ಮನುಷ್ಯನ ಶರೀರವನ್ನ ಕಟ್ಟ ಕಡಿಯದಾಗಿ ಕೈ ಬಿಡುವಂತ ಗಾಳಿ ಯಾವುದು ಅಂದ್ರೆ ಧನಂಜಯ ವಾಯು. ಹಾದಿಯೊಳಗ ನಾಯಿ ಸತ್ತಿತ್ತು ಅಂದ್ರ ನಾಯಿಯ ಹೊಟ್ಟಿ ಉಬ್ಬಿರ್ತದ ನೋಡ್ಬೇಕು. ಆ ಹೊಟ್ಟಿ ಉಬ್ಬುವಂಗ ಮಾಡುವುದು ಯಾವುದು ಅಂದ್ರೆ ಧನಂಜಯ ವಾಯು. ಹೊಟ್ಟಿ ಉಬ್ಬುವುದು ಅಷ್ಟೇ ಅಲ್ಲ, ಉಬ್ಬಿದ ಹೊಟ್ಟೆ ಒಡೆಯುವಂತೆ ಮಾಡಿ ಕೊನೆಯದಾಗಿ ಮನುಷ್ಯನ ಶರೀರವನ್ನ, ಪ್ರಾಣಿಗಳ ಶರೀರವನ್ನ ಬಿಟ್ಟು ಹೋಗುವಂತ ಗಾಳಿ ಅಂದ್ರೆ ಅದು ಧನಂಜಯ ವಾಯು ಅಂತಾರ. ಈ 10 ಪ್ರಕಾರದ ವಾಯುಗಳನ್ನ ಮನುಷ್ಯನಿಗೆ ಕೊಟ್ಟು ಪುಣ್ಯ ಮಾಡಿದಂಥವನು ಪರಮಾತ್ಮ. ಅದಕ್ಕೆ ಗಾಳಿ ನಂದು ಅನ್ಬೇಡ್ರಿ, ಗಾಳಿ ಯಾರ್ದು? ಪರಮಾತ್ಮನದು. ನೀರು ನಂದು ಅನ್ಬೇಡ್ರಿ, ನೀರು ಯಾರ್ದು? ಪರಮಾತ್ಮನದು. ಭೂಮಿ ನನ್ನದು ಅನ್ಬೇಡ್ರಿ, ಭೂಮಿ ಯಾರ್ದು? ಎಲ್ಲವೂ ಪರಮಾತ್ಮನದ. ಭೂಮಿ ಅವನದು, ನೀರು ಅವನದು, ಬೆಂಕಿ ಅವನದು, ಗಾಳಿ ಅವನದು, ಈ ಆಕಾಶ ಅವನದು. ಇವಕ್ಕೇನಂತಾರಂದ್ರೆ ಪಂಚಮಹಾಭೂತಗಳು ಅಂತ. ಅದಕ್ಕೆ ದಾಸಿಮಯ್ಯನವರು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ನೀ ಕೊಟ್ಟ ಗಾಳಿ ಉಂಡು, ನೀ ಕೊಟ್ಟ ನೀರು ಕೊಡುದು, ನೀ ಕೊಟ್ಟ ಭೂಮಿಯೊಳಗಿದ್ದು ನಿನ್ನ ನಾಮಸ್ಮರಣೆಯನ್ನು ಮಾಡಲಿಲ್ಲ ಅಂದ್ರೆ ಹೆಂಗಾಗುದಪ್ಪ? ಅದಕ್ಕೆ ನೀವು 1000 ಕೆಲಸವನ್ನು ಬಿಟ್ಟು ಬರೇ ನಿಮ್ಮ ಮನ್ಯಾಗ ಒಂದು ಕಡ್ಡಿ ಡಬ್ಬಿ ಇರ್ಲಿಲ್ಲ, ಮಗ್ಗಲ ಮನೆಯವರು ಕಡ್ಡಿ ಪೆಟ್ಟಿಗೆ ಕೊಟ್ರು ಅಂದ್ರ ಥ್ಯಾಂಕ್ಸ್ ಅಂತ ಹೇಳಿ ಬರ್ತೀರಿ. ಬಸ್ನ್ಯಾಗ ಹೊಂಟಾಗ ಈಗಂತೂ ಸೀಟ್ ಸಿಗೋದು ಬಹಳ ಅಪರೂಪ. ಬೇಕಾದಂಗ ಗಟ್ಟಿ ಮುಟ್ಟಿರ್ತಾರ, ಮುದುಕರು ಬಂದು ಬಸ್ ಹತ್ತಿದಾಗ ಅವ್ರಿಗೊಂದು ಸೀಟ್ ಬಿಟ್ಟು ಕೊಡೋರಿಲ್ಲ. ಈಗ ಸಂಸ್ಕೃತಿ ಅಷ್ಟು ಕೆಟ್ಟು ಹೋಗ್ಬಿಟ್ಟದು. ಅವ್ರ ನಿಂದ್ರಾಕ್ ಶಕ್ತಿ ಇರಂಗಿಲ್ಲ. ಇವ ನಿಂದ್ರಾಕಲ್ಲ, ಓಡಾಡಕಲ್ಲ, ಬೇಕಾದಷ್ಟು ಶಕ್ತಿ ಇದ್ರೂ ಎದ್ದು ಸೀಟ್ ಕೊಡಬೇಕು ಅನ್ನುವಂತ ಸಂಸ್ಕೃತಿ ಹೋಗ್ಬಿಟ್ಟದ. ತಪ್ಪಿ ನಿಮ್ಗೊಬ್ರು ಯಾರ ಸೀಟ್ ಬಿಟ್ಟು ಕೊಟ್ರಂದ್ರೆ ಏನಂತೀರಿ ನೀವು? ಎಂತ ಉಪಕಾರ ಮಾಡಿದೆ ತಮ್ಮ, ಕಾಲು ನೋವಿದ್ದು ನನ್ನ ನೋಡಿ ನೀನು ಸೀಟ್ ಬಿಟ್ಟು ಕೊಟ್ಟಿಲ್ಲಪ್ಪ, ನಿನಗೆ ಪರಮಾತ್ಮ ಒಳ್ಳೇದು ಮಾಡ್ಲಿ ಅಂತೀವಿ. ಬರೇ 1 ತಾಸು ಸೀಟ್ ಬಿಟ್ಟು ಕೊಟ್ರೆ ಪರಮಾತ್ಮ ಒಳ್ಳೇದು ಮಾಡ್ಲಿ ಅಂತೀವಿ. ಹಸದಾಗ ಒಂದು ತುತ್ತು ಊಟ ಕೊಟ್ರೆ ಪರಮಾತ್ಮ ಒಳ್ಳೇದು ಮಾಡ್ಲಿ ಅಂತೀವಿ. ನೀರಡಿಕೆ ಆದಾಗ ಒಂದು ಚರಿಗೆ ನೀರು ಕೊಟ್ರೆ ಪರಮಾತ್ಮ ಒಳ್ಳೇದು ಮಾಡ್ಲಿ ಅಂತೀವಿ. 1 ತಾಸು 1 ನಿಮಿಷದ ಉಪಕಾರಕ್ಕೆ ಒಳ್ಳೇದಾಗ್ಲಿ ಅಂತೀವಿ. 100 ವರ್ಷ ಬದುಕುವುದಕ್ಕಾಗಿ ಇಷ್ಟೆಲ್ಲ ಕೊಟ್ಟಿರುವಂತಹ ಪರಮಾತ್ಮನನ್ನ ಎಷ್ಟು ನಾವು ಸ್ಮರಿಸಬೇಕು. ಆತನ ಸ್ಮರಣೆ ಬಹಳ ದೊಡ್ಡದು. ಪರಮಾತ್ಮನ ಲೀಲಾ ಬಹಳ ವಿಶೇಷವಾಗಿರುವಂತ ಅದ್ಭುತದ ಪರಮಾತ್ಮ. ನಿಮಗೆ ಗೊತ್ತಿಲ್ಲ, ಇಷ್ಟೆಲ್ಲ ಇದ್ರು ಅವ ಕಣ್ಣಿಗೆ ಕಾಣ್ತಾನನ್ರಿ? ಭೂಮಿ ಮಾಡಿದವೆಂದರ ಕಣ್ಣಿಗೆ ಕಂಡಾನ? ನೀರು ಕೊಟ್ಟವೆಂದರ ಕಣ್ಣಿಗೆ ಕಂಡಾನ? ನಿಜವಾಗಿ ನೀವು ದೇವರ ಸ್ವರೂಪರು ಯಾವಾಗ ಹಾಕಿರಿ ಅಂದ್ರ ನೀವು ಮಾಡಬೇಕು, ಯಾರ ಕಣ್ಣಿಗೆ ಕಾಣಲಾರದಂಗ ಕೂತಿರ್ಬೇಕು. ಎಲ್ಲ ಮಾಡಿಯೂ ಏನೂ ಮಾಡದಂತೆ ಯಾರು ನಿಶ್ಚಿಂತರಾಗಿರ್ತಾರಲ್ಲ ಅವನೇ ಪರಮಾತ್ಮನ ಪ್ರತಿರೂಪ ಅಂತ ತಿಳಿಬೇಕು. ಅವ ಪರಮಾತ್ಮ ಅಲ್ದ ಬೇರೆ ಏನೂ ಅಲ್ಲ. ನಾವು ಸ್ವಲ್ಪ ಕೊಟ್ಟಿರ್ತೀವಿ, ಎಷ್ಟು ವಿಚಾರ ಮಾಡ್ತಿರ್ತೀವಿ. ಅದಕ್ಕೆ ಅವ್ರು ಹೇಳಿದ್ರಲ್ಲ, ದಾನ ದಾಸೋಹ. ಮನುಷ್ಯನಿಗೆ ದಾನ ಗುಣ ಬಂದಿರಬೇಕು, ಆದರೆ ದಾನ ನಮ್ಮನ್ನ ಅಹಂಕಾರಿಗಳನ್ನ ಮಾಡಬಾರದು. ನಿಮ್ಮಲ್ಲಿ ಒಂದು ಸಂಸ್ಕೃತಿ ಅದು. ನೀವು ಯಾರ ಮಹಾತ್ಮರನ್ನ ಕರೆದು ಊಟ ಮಾಡಿಸಿದ್ರಿ ಅಂದ್ರೆ ಎಲ್ಲಾ ರೀತಿ ಅಡಿಗೆ ಮನೆಯೊಳಗ ಮಾಡಿಸಿ ಅವ್ರ ತಾಟಿನೊಳಗೆ ನೀಡಿ ಕೂತಿರ್ತೀರಿ. ಅವ್ರ ಕೊನೆಗೆ ಏನ್ ಮಾಡಿಸ್ತಾರ? ಸಾಷ್ಟಾಂಗ ಹಾಕಂತಾರ. ತಾಟ್ನಾಗ ನೀಡಿದ ತಕ್ಷಣ ಅವ್ರಿಂದ ಗಬಗಬ ಉಂಡು ಬಿಡ್ತಾರನ ಅವರು? ಉಣ್ಣಂಗಿಲ್ಲ. ಎಲ್ಲಾ ನೀಡೋತನ ಸುಮ್ಮನೆ ಕೊಡ್ತಾರ. ಎಲ್ಲಾ ನೀಡಿದ ಬಳಿಕನು ಯಾರ ಮನಿ ಮಾಲೀಕ ಇರ್ತಾನ, ಯಾವ ದುಡ್ದಾನ, ಯಾವ ಅನ್ನದ ಅಧಿಕಾರಿ ಅದಾನ, ಯಾರ ಶ್ರಮದಿಂದ ಅನ್ನ ಆಗ್ಯದ, ರೊಟ್ಟಿ ಆಗ್ಯದ, ಪಲ್ಯ ಆಗ್ಯದ, ಏನೆಲ್ಲ ಮಾಡಿ ಮುಂದೆ ನೀಡಿ ಕುಂತಾರ, ಆ ಮಾಲಕ ಬಂದು ಏನ್ ಮಾಡ್ಬೇಕವ? ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು. ಸಾಷ್ಟಾಂಗ ನಮಸ್ಕಾರ ಅಂದ್ರೇನು? ಆತನ ಪಾದಗಳು ಹತ್ತಬೇಕು, ಎದೆ ಹತ್ತಬೇಕು, ಕೈ ಭೂಮಿಗೆ ಹತ್ತಬೇಕು, ಹಣಿ ಭೂಮಿಗೆ ಹತ್ತಬೇಕು. 8 ಅಂಗಗಳು ಭೂಮಿಗೆ ಹತ್ತಿದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರ. ಇಡೀ ಸಾಷ್ಟಾಂಗ ನಮಸ್ಕಾರವನ್ನು ಅವರ ಮುಂದೆ ಹಾಕಿ
ಇನ್ನು ನೀವು ಪ್ರಸಾದ ಮಾಡ್ರಿ ಅಂತ ಹೇಳಿದಾಗ ಅವ ಪ್ರಸಾದ ಮಾಡ್ತಾನೆ. ಯಾಕಂದ್ರೆ ನಾನ್ ನೀಡಿನಿ, ನಾನ್ ನಿಮಗೆ ಉಣಸಾಕತ್ತೀನಿ ಅಂದ್ರೆ ಅದು ಉಣ್ಣಾಕ್ ಬರುದಿಲ್ಲ. ಅವಾಗ ನೀಡಿದಂತ ಅನ್ನ ಅದು ವಿಷವಾಗ್ತದೆ. ನಂದೇನೂ ಇಲ್ಲ, ನಿಂದೇ ಎಲ್ಲ, ನಿನ್ನದೇ ಎಲ್ಲ ಅಂತ ಯಾವಾಗ ಅವ ನಮಸ್ಕಾರ ಮಾಡ್ತಾನಲ್ಲ, ಅವಾಗ ಊಟ ಪ್ರಸಾದವಾಗಿ ಪರಿವರ್ತನೆ ಹೊಂದುತ್ತದೆ ಅನ್ನೋದನ್ನ ನೆನಪಿನಿಟ್ಟುಕೊಂಡಿರ್ಬೇಕು. ಅದು ಪ್ರಸಾದ ಆಗ್ತದೆ, ಅದು ಪ್ರಸಾದ ಆಗ್ತದೆ. ಅಷ್ಟು ಪರಮಾತ್ಮ ಲೀಲಾ ಪುರುಷ. ಅವ ಪ್ರಸಾದವನ್ನ ಎಲ್ಲರಿಗೂ ನೀಡ್ತಾನೆ. ಇದೀಗ ಆಯುಕ್ತರು ಅನಿವಾರ್ಯ. ಗ್ರಾಮ ಸಿಗೋದು ಅಪರೂಪ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಂತ ಏನೋ ನಾವು ಕರಿತೇವೆ, ಸುಮ್ಮನೆ ಭಾಷಣ ಮುಖಾಂತರ ಸುಮ್ಮನೆ ಏನಂತೇವೆ ಆ ಒಂದು ಇದನ್ನ ಮೆಟ್ಟಿ ನಿಂತು ಈಗೇನು ನಾವು ನಿಂತಿದ್ದೇವೆ ಇದೇ ಸ್ಥಳದಲ್ಲಿ 33 ವರ್ಷಕ್ಕೊಮ್ಮೆ ಬರುವಂಥ ಮೊಹರಂ ಮತ್ತು ಗಣಪತಿ ಹಬ್ಬವನ್ನ ನೀವೇನು ಕೂತ್ಕೊಂಡ್ರಿ ಇದೇ ವೇದಿಕೆ ಮುಖಾಂತರ ಇಲ್ಲೇ ಮತ್ತೆ 3 ವರ್ಷ ನಾವು ಇಡ್ತೇವೆ. ಒಂದೇ ವೇದಿಕೆಯಲ್ಲಿ ಹಿಂದೂ ಮುಸ್ಲಿಂ ಕೂಡಿ ಆಚರಣೆ, ಅವರ ಪದ್ಧತಿ ಪ್ರಕಾರ ಅವ್ರು ಮಾಡ್ತಾರೆ, ಮುಸ್ಲಿಂ ಪದ್ಧತಿ ಪ್ರಕಾರ, ಹಿಂದೂ ಪದ್ಧತಿ ಪ್ರಕಾರ ಗಣಪತಿ ಹಬ್ಬವನ್ನು ನಾವು ಮಾಡ್ತೇವೆ. ಎಲ್ಲರೂ ಒಕ್ಕಟ್ಲಿಂದ ಎಲ್ಲರೂ ಕೂಡ ಭಾವೈಕ್ಯತೆಯನ್ನು ಸಾರಿ 3 ವರ್ಷ, ಅದು 33 ವರ್ಷಕ್ಕೊಮ್ಮೆ ಬರುತ್ತೆ. ಬಹುಶಃ ನನ್ನ ಸೌಭಾಗ್ಯ, ನಾನು 2 ಸಾರಿ ನೋಡಿದ್ದೀನಿ, 1 ಸಾರಿ ನಾನೇ ನೇತೃತ್ವವನ್ನು ವಹಿಸಿದ್ದೀನಿ. ಇದೊಂದು ಭಾವೈಕ್ಯತೆ ಸಂದೇಶ ಮುಂದಿನ ಪೀಳಿಗೆಗೆ ಇದು ಮಾದರಿ ಆಗಲಿ ಅಂತ ನಾವೆಲ್ಲರೂ ಕೂಡ ನಿಂತ್ಕೊಂಡು ಮಾಡಿದ್ದೇವೆ. ಅದೇ ರೀತಿ ಇವತ್ತಿನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಷ್ಟು ಹಿಂದೂ ಭಕ್ತರು ಕೊಟ್ಟಿದ್ದಾರೆ, ಅಷ್ಟೇ ಪ್ರಮಾಣದಲ್ಲಿ ಮುಸ್ಲಿಂ ಭಕ್ತರು ಕೂಡ ನಿಂತ ಸೇವೆಯನ್ನು ಮಾಡಿದ್ದಾರೆ. ಪ್ರಸಾದಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ಹೋಮ ನಡೆಯುವ ಕಾರ್ಯಕ್ರಮದಲ್ಲೂ ಕೂಡ ಅವರು ಕೂಡ ಭಾಗಿಯಾಗಿ ದಂಪತಿ ಸಮೇತವಾಗಿ ಮಾಡಿದ್ದಾರೆ. ಎಲ್ಲಾದರೂ ಹುಬ್ಳಿ ಧಾರವಾಡ ಆಗಲಿ ಇಡೀ ಕರ್ನಾಟಕದಲ್ಲಾಗಲಿ ಭಾವೈಕ್ಯತೆ ಸಾರುವ ಒಂದು ಗ್ರಾಮ ಅಂತೇನಿದ್ರೆ ಅದು ಬಿಡ್ನಾ ಗ್ರಾಮ ಅಂತ ಹೇಳಿದಕ್ಕೆ ತಪ್ಪಾಗಲಿಕ್ಕದ್ದು. ಇವತ್ತಿನ ದಿವಸ ನಮ್ಮೆಲ್ಲರನ್ನ ಈ ಕಾರ್ಯಕ್ರಮ ಈ ಕರೆಗೆ ಒಗ್ಗಟ್ಟುಗೊಳಿಸಿದ ಎನ್ ಶಶಿಕುಮಾರ್ ಸಾಹೇಬರು, ದಕ್ಷ ಪೊಲೀಸ್ ಅಧಿಕಾರಿ ಅವರು. ಪ್ರತಿ ದಿವಸ ನಾವು ಸೋಷಿಯಲ್ ಮೀಡಿಯಾ, ಪೇಪರ್ ಮತ್ತು ಟಿ ವಿಯಲ್ಲಿ ನೋಡ್ತೇವೆ ಶಶಿಕುಮಾರ್ ಸಾಹೇಬ್ರನ್ನ. ಇವತ್ತು ನಮ್ಮ ಕಣ್ಣು ಮುಂದೆ ಬಂದಿದ್ದಾರೆ. ಒಳ್ಳೆಯ ಭಾಷಣಕಾರರು. ಇನ್ನೂ ಹೆಚ್ಚಾಗಿ ಹೇಳೋದಾದರೆ ಒಳ್ಳೆಯ ಹಾಡನ್ನು ಕೂಡ ಹಾಡ್ತಾರೆ. ಅದೇ ರೀತಿ ರವಿ ಸರ್ DCP ಸಾಹೇಬರು ಬಂದಿದ್ದಾರೆ. ಅವ್ರು ನಮ್ಮೆಲ್ಲ ಉದ್ದೇಶಿಸಿ ಮಾತಾಡುವಂತ ಕೇಳ್ಕೊತಾರೆ. ಗುರುಗಳು ಮಾತಾಡ್ತಾ ಹೇಳ್ತಾ ಇದ್ರು, ದೇವರ ದಾಸಿಮಯ ಹೇಳಿದಂಥ ವಚನವನ್ನು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳುವ ತಂಗಾಳಿ ನಿನ್ನ ದಾನ, ನಿನ್ನ ದಾನವನ್ನು ಉಂಡು ಅನ್ಯ ದೈವಗಳಿಗೆ ಮುಗಿಯುವ ಅನ್ಯರಿಗೆ ನಾನೇನೇ ಹೇಳಲಿ ರಾಮನಾಥ ಅಂತ ಹೇಳಿ ದೇವರ ದಾಸಿಮಯ ಹೇಳ್ತಾರೆ. ಎಲ್ಲವೂ ಭಗವಂತನ ಒಂದು ದಾನ, ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ, ಎಲ್ಲವೂ ಸಕಲವೂ ಆ ಪರಮಾರ್ಥಿಕ ಶಕ್ತಿಯಿಂದ, ಆ ಪರಮಾತ್ಮನ ಕೃಪೆಯಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ. ಬಂಧುಗಳೇ, ಹನುಮನ ಜಯಂತಿ ಅಂತ ಹೇಳಿದ್ರೆ ಕೇವಲ ನಾವು ಹನುಮ ಹುಟ್ಟಿದ ದಿನ, ವರ್ಷದ 365 ದಿನದಲ್ಲಿ ಒಂದು ದಿನ ಹನುಮ ಹುಟ್ಟಿದ ದಿನವನ್ನು ಮಾತ್ರ ಆಚರಿಸಿದ್ರೆ ಸಾಲದು. ಹನುಮನ ತತ್ವ ಏನು ಅನ್ನೋದನ್ನು ನಾವೆಲ್ಲ ಅರ್ಥಕೋಬೇಕಾಗುತ್ತೆ. ಹನುಮನ ತತ್ವ ಏನು? ಅದಕ್ಕೆ ಹನುಮನ ತತ್ವದ ಬಗ್ಗೆ DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬರೀತಾರೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯುವುದಿಲ್ಲ ಇನ್ನೊಂದೆನ್ನುವ ಅನುಸಂಧಿಯಲ್ಲಿ ಜೀವನದ ಭಾರವನ್ನು ಮರೆಯಿಸುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ DV ಜಿಯವರು ಹೇಳ್ತಾರೆ. ಇದರ ಅರ್ಥ, ನಮ್ಮ ಮನಸ್ಸಿನಲ್ಲಿ ಒಂದು ಘನತತ್ವವನ್ನು,
ಸ್ಥಾಪನೆ ಮಾಡ್ಕೋಬೇಕು. ಆ ಘನತತ್ವ ಅಂದ್ರೆ ಏನು? ಸಮಾಜಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ, ಒಂದು ಸಮಾಜಕ್ಕೆ, ಒಂದು ವ್ಯವಸ್ಥೆಗೆ ಒಳ್ಳೇದು ಮಾಡುವಂತಹ ಒಂದು ತತ್ವವನ್ನು ನಮ್ಮ ಮನಸ್ಸಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಅದೇ ಘನತತ್ವ. ಆ ಘನತತ್ವದ ಗುರಿಯನ್ನ ಮುಟ್ಟುವ ತನಕ, ಆ ಘನತತ್ವದ ಈಡೇರಿಕೆಗೋಸ್ಕರ ನಮ್ಮ ಊಟ, ತಿಂಡಿ, ನಿದ್ರೆ, ನಮ್ಮ ವೈಯಕ್ತಿಕ ಬದುಕು ಎಲ್ಲವನ್ನೂ ಮರೆತು ನಾವು ಆ ಘನತತ್ವದ ಮಟ್ಟವನ್ನ, ಗುರಿಯನ್ನ ರೀಚ್ ಆಗೋದು ಅದು ಹನುಮಂತನ ಉಪದೇಶ ಅಂತ ಇದರರ್ಥ. ಹಾಗಾದ್ರೆ ಈ ಕಗ್ಗಕ್ಕೂ ಹನುಮಂತನಿಗೂ ಸಂಬಂಧ ಏನು? ಹನುಮಂತ ಯಾರು? ರಾಮಭಕ್ತ. ಹನುಮಂತನ ಘನತತ್ವ ಏನು? ಸ್ವಾಮಿ ಭಕ್ತಿ. ಸ್ವಾಮಿ ಭಕ್ತಿ. ಹನುಮಂತ ಅವನ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ನಾವು ಓದಿದ್ರೆ ಅವನ ಜೀವನವನ್ನೆಲ್ಲ ಸಂಪೂರ್ಣವಾಗಿ ಸ್ವಾಮಿ ಭಕ್ತಿಗೆ ಮೀಸಲಿಟ್ಟ. ಅವನ ಘನತತ್ವ ಸ್ವಾಮಿ ಭಕ್ತಿ. ಅವನು ಊಟ ಮಾಡಿದ್ರು ರಾಮ ಅಂತ ಹೇಳ್ದ, ನಿಂತ ತಿಂಡಿ ತಿನ್ಬೇಕಾದ್ರೂ ರಾಮ ಅಂತ ಹೇಳ್ದ, ಮಲಗಿದ್ರು ರಾಮ ಅಂತ ಹೇಳ್ದ, ನಿಂತಿದ್ರು ರಾಮ, ಕುಳಿತಿದ್ರು ರಾಮ, ಎಲ್ಲಿದ್ರು ರಾಮ ರಾಮ ರಾಮ. ಅದೇ ಅವನ ಘನತತ್ವ. ಇಂಥ ಘನತತ್ವದ ಹನುಮಪ್ಪ ತಾನು ನಂಬಿರತಕ್ಕಂತಹ ಸ್ವಾಮಿಯನ್ನ, ಅಂದ್ರೆ ರಾಮನನ್ನು ಮೀರಿ ಬೆಳೆದ್ಬಿಟ್ಟ. ಕಾರಣ ಅವನ ಮನಸ್ಸಲ್ಲಿದ್ದ ಘನತತ್ವ ಆ ಸ್ವಾಮಿನಿಷ್ಠೆ. ನೋಡಿ, ಎಲ್ಲ ಊರುಗಳಲ್ಲೂ ಹನುಮಪ್ಪನ ದೇವಸ್ಥಾನ ಸಿಗ್ತದೆ. ಆ ಹನುಮಪ್ಪನ ದೇವಸ್ಥಾನದಲ್ಲಿ ರಾಮ ಇರಬಹುದು ಅಥವಾ ಇಲ್ಲದೆ ಇರಬಹುದು. ಆದರೆ ಎಲ್ಲಾ ರಾಮ ಮಂದಿರಗಳಲ್ಲೂ ಹನುಮಪ್ಪ ಇದ್ದೇ ಇರ್ತಾನೆ. ಕಾರಣ ಅವನಲ್ಲಿದ್ದಂತಹ ಘನತತ್ವ ಆ ಸ್ವಾಮಿ ಭಕ್ತಿ. ಅಂತಹ ತತ್ವಗಳನ್ನ ನಾವು ಯಾವಾಗ ಮೈಗೂಡಿಸಿಕೊಳ್ಳುತ್ತೇವೆ, ನಂಬಿರತಕ್ಕಂತಹ ಒಂದು ಶಕ್ತಿಯನ್ನ, ನಂಬಿರತಕ್ಕಂತಹ ಒಂದು ನಿರ್ಧಾರವನ್ನ ನಾವು ಅಚಲವಾಗಿ ನಾವು ಎಲ್ಲಿನ ತನಕ ಪಾಲಿಸ್ತೇವೆ, ಅದು ಹನುಮಂತನ ಉಪದೇಶ. ಹಾಗಾಗಿ ಬರತಕ್ಕಂತಹ ಹನುಮಂತನ ಜಯಂತಿ ನಾಳೆ ಅಥವಾ ನಾಳಿದ್ದಿರಬೇಕು. 365 ದಿನದಲ್ಲಿ ಒಂದು ದಿನ ಆ ತತ್ವವನ್ನು ಅಳವಡಿಸ್ಕೋಬೇಡಿ. ಆಗ ಅವನು ಹನುಮಂತ ನೀಡಿರ್ತಕ್ಕಂಥ ಘನತತ್ವವನ್ನು ಪ್ರತಿದಿನ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಹನುಮಂತನ ನೆನೆಸ್ಕೊಳ್ಳಿ. ಅವನ ಸ್ವಾಮಿ ನಿಷ್ಠೆ, ಆ ವರ್ಕ್ ಕಮಿಟ್ಮೆಂಟ್ ಅದು ನೆನೆಸ್ಕೊಂಡು ಒಂದು ಸಾಧನೆ ಮಾಡುವಂತಹ ವ್ಯವಸ್ಥೆಗೆ ನಮ್ಮನ್ನ ಕೊಂಡೋಗ್ಲಿ. ಆ ಭಗವಂತ ಎಲ್ಲರಿಗೂ ಹರಿಸಲಿ. ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ. ಹಿರಿಯರ ಹಾರೈಕೆಗಳು ಕಿರಿಯರ ಮೇಲಿರಲಿ. ಕಿರಿಯರೆಲ್ಲರೂ ಸಹ ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ಈ ಸಮಾಜವನ್ನ, ದೇಶವನ್ನ, ವ್ಯವಸ್ಥೆಯನ್ನ ಬೆಳಗಿಸ್ಲಿ ಅಂತೇಳಿ ಹಾರೈಸ್ತಾ, ಅಜ್ಜಯರು ಮಾತಾಡ್ತಾ ಇದ್ದಿದ್ದು ಒಂದು ಮಾತಿಗೆ ಮತ್ತೊಂದು ಕಗ್ಗದ ಮುಖಾಂತರ ನನ್ನ ಮಾತಿಗೆ ತಿಲಾಂಜಲಿ ಹೇಳ್ತೇನೆ. ಅಜಯ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಇಲ್ಲಿ ಯಾವುದೂ ನಮ್ಮದಲ್ಲ ಅಂತ ಹೇಳಿ. ಅದನ್ನೇ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಇಲ್ಲಿ ಯಾವುದೂ ನಮ್ಮದಲ್ಲ, ನಿಮ್ಮ ತುಟಿಯನ್ನು ಹೊಲಿದು ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ಧ್ವನಿ ಇಲ್ಲ, ಹಗಲಿರುಳು ಬೆಳಕ ನೀವ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈ ಪ್ರಕೃತಿ ಅಗಾಧವಾದ ವ್ಯವಸ್ಥೆಗಳನ್ನು ನಮಗೆ ಫ್ರೀಯಾಗಿ ಕೊಟ್ಟಿದೆ. ನೋಡಿ, ಆ ಮರ ಅಷ್ಟು ಆಕ್ಸಿಜನ್ ಕೊಡ್ತದೆ, ನೆರಳು ಕೊಡ್ತದೆ. ಯಾವತ್ತಾದ್ರೂ ಮರ ತುತ್ತೂರಿ ಊದಿದೆಯಾ, ತಮಟೆ ಊದಿ ಬೆಳೆದಿದೆಯಾ? ಇಲ್ಲ. ಈ ಭೂಮಿ ಮೇಲೆ ಇಷ್ಟು ಭಾರ ಹೊತ್ತು ನಾವು ಓಡಾಡ್ತೇವೆ, ಭೂಮಿ ನನಗೆ ನೋವಾಗಿದೆ ಅಂತ ಹೇಳಿದೆಯಾ? ಇಲ್ಲ. ಹಗಲು ಮತ್ತೆ ರಾತ್ರಿ, ಸೂರ್ಯ ಮತ್ತೆ ಚಂದ್ರ, ನೋಡಿ ಚಂದ್ರ ಎಷ್ಟು ತಂಗಾಳಿಯಾಗಿ ಒಳ್ಳೆ ಬೆಳಕು ಕೊಡ್ತಾ ಇದ್ದಾನೆ. ಅವನೇನಾದ್ರು ಸುದ್ದಿ ಗದ್ದಲ ಮಾಡ್ತಾ ಇದ್ದಾನ? ಇಲ್ಲ. ಅವ್ರೇನಾದ್ರೂ ಸಿಟ್ಟು ಮಾಡ್ಕೊಂಡ್ರೆ ಜಗತ್ತು ಅವತ್ತೇ ಪ್ರಳಯ. ಆದ್ರೂ ಅವ್ರ ಸುದ್ದಿ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾವ್ರೆ. ಇನ್ನು ನಾನು ಮತ್ತೆ ನೀವು ಮಾಡೋ ಸಣ್ಣ ಪುಟ್ಟ ಕೆಲಸಗಳಿಗೆ ಯಾಕೆ ಬಂಬಳಿ ಬಡ್ಕೋಬೇಕು? ತುಟಿಗಳನ್ನು ಹೊಲಿದು ನಿಮ್ಮ ಕರ್ಮಗಳನ್ನು ತೀರಿಸಿ ಅದು ಭಗವಂತನೆಡೆಗೆ ನಮ್ಮನ್ನು ತಗೊಂಡೋಗ್ತದೆ ಅಂತ ಹೇಳ್ತಾ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ಧ್ವನಿ ಇಲ್ಲ, ಹಗಲಿರುಳು ಬೆಳಕ ನೀವ ಸೂರ್ಯ ಚಂದ್ರರದು ಒಂದು ಸದ್ದಿಲ್ಲ, ಅಲ್ಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಕಾರ್ಯಕ್ರಮ ಅನುಮತಿ ಕೊಟ್ಟರು. ಈ ಜಾತ್ರಾ ಮಹೋತ್ಸವ 5 ದಿನಗಳ ಕಾಲ ಪ್ರವಚನ ನಡೆಯುತ್ತೆ. ಒಂದು ದಿವಸ ತೇರನ್ನು ಎಳಿತೇವೆ. ಮಾನ್ಯ ಆಯುಕ್ತರಲ್ಲಿ ವಿನಂತಿಸಿಕೊಳ್ಳೋದು ಅಂತಂದ್ರೆ, ವಿಶೇಷವಾಗಿ
ಕಡಿಮಿನ ಕಾಳಗ ಅಂತ ಏನು ಮಾಡ್ತಾರೆ, ಆ ದಿನ ಮಹಿಳೆಯರೇ ಮಾತ್ರ ಆ ತೇರನ್ನು ಚಾಲನೆ ಮಾಡ್ತಾರೆ, ಮಹಿಳೆಯರ ಎಲ್ಲ ಸಂಪೂರ್ಣವಾಗಿ ನಿರ್ವಹಿಸ್ತಾರೆ. ಇದ್ಯಾವುದೂ ಊರಲ್ಲಿ ಇರಲ್ಲ ಅಂತ ಒಂದು ಪರಂಪರೆ ಸಂಸ್ಕೃತಿ ನಮ್ಮೂರಲ್ಲಿ ಅಂತ ಕೇಳ್ತಾ ಶಶಿಕುಮಾರ್ ಸಾಹೇಬರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮತ್ತು ಸುತ್ತಮುತ್ತಲ ಭಾಗಗಳಿಂದ ಈ ಒಂದು ಗುರುಗಳ ಪ್ರವಚನವನ್ನು ಕೇಳಲಿಕ್ಕೆ ಬಂದಿರುವಂಥ ಎಲ್ಲ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ನಾಗರಿಕ ಬಂಧು ಮಿತ್ರರೇ, ಸ್ವಾಮೀಜಿಯವರು ಬಂದು ನಾನು ಜಸ್ಟ್ ಎಂಟ್ರ್ ಆದೆ, ಅವ್ರದ್ದು ಕತೆ ನಿಲ್ತು ಮಧ್ಯದಲ್ಲಿ ನಮ್ಮ ಮೂಮೆಂಟ್ ಆದಾಗ. ಮತ್ತೆ ಎಲ್ಲಿಂದ ಹೇಳ್ತಿದ್ದೆ ಅಂತ ನಿಮಗೆಲ್ಲ ಕೇಳಿದರು, ಕೆಲವ್ರು ಹೇಳಿದ್ರಿ. ಬಟ್ ನಾನು ಅಲ್ಲಿ ಬಂದ ತಕ್ಷಣ ಇದು ಯಾವುದೋ ಕತೆ ಇಂಟ್ರೆಸ್ಟಿಂಗ್ ಇದೆಯಲ್ಲ ಅಂತ ಗುಬ್ಬಿ ಮತ್ತು ಕೋತಿದು ಕತೆ ಕೇಳ್ತಾ ಇದ್ದೆ. ಅದ್ರಲ್ಲಿ ಭಾಳ ಸ್ಪಷ್ಟವಾಗಿ ಒಂದೇ ಒಂದು ಮಾತು ಹೇಳ್ತಾರೆ ಅವರು, ಏನಂದರೆ ನಿಮ್ಮಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಯುಕ್ತಿ ಇರಬೇಕು, ತಿಳುವಳಿಕೆ ಇರಬೇಕು, ಬುದ್ಧಿ ಇರಬೇಕು, ಸ್ಕಿಲ್ ಇರಬೇಕು. ಎಷ್ಟು ಜನ ನಿಮಗೆ ಅದರಿಂದ ತೊಂದರೆ ಮಾಡಿದ್ರು, ನಿಮ್ಮಲ್ಲಿ ಆ ಒಂದು ಯುಕ್ತಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿಮ್ಮಿಂದ ಯಾರೂ ಕಿತ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕದಿಲಿಕ್ಕೆ ಸಾಧ್ಯ ಇಲ್ದಿರುವಂಥ ಯಾವುದಾದ್ರೂ ವಸ್ತು ಇದ್ದರೆ ಅದು ಜ್ಞಾನ ಅಥವಾ ವಿದ್ಯೆ ಅಂತಂದು. ಹಾಗಾಗಿ ಈ ಪ್ರವಚನ ಗುರುಗಳು ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರವಚನ ಅಂದರೆ ಸುಮ್ಮನೆ ಏನೋ ಒಂದು ರಾಮಾಯಣನೋ ಮಹಾಭಾರತನೋ ಯಾವುದೋ ಒಂದು ಕತೆ ಹೇಳೋಗ್ತಾರೆ ಅನ್ನುವಂಥ ಭಾವನೆ ಭಾಳಷ್ಟು ಜನರಲ್ಲಿದೆ. ಆದರೆ ನಿಜ ಜೀವನದ ಪ್ರತಿನಿತ್ಯದ ಸತ್ಯಗಳನ್ನು ಕಥೆಯ ರೂಪದಲ್ಲಿ ಮತ್ತು ಗುರುಗಳ ಮಾತಿನಲ್ಲಿ ಕೇಳೋದ್ರಿಂದ ಸಾಕಷ್ಟು ಬದಲಾವಣೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನೀವೆಲ್ಲ ಒಪ್ಕೊಂಡಿರೋದ್ರಿಂದ ಎಷ್ಟು ಜನ ಇಲ್ಲಿ ಸೇರಿದ್ರಿ ಅಂತ ನಾನಾದರೂ ಭಾವಿಸ್ತೇನೆ. ಯಾಕಂದರೆ ಇವತ್ತು ಯಾರೋ ಒಬ್ಬರು VIP ಬರ್ತಾರೆ ಅಂತಂದರೆ ಜನನ ಸೇರಿಸ್ಬೇಕು, ಹೌದಲ್ಲ? ನಾವು ಅಧಿಕಾರಿಗಳು ಬರ್ತಿದ್ವಿ, ಒಂದು ಪಬ್ಲಿಕ್ ಮೀಟಿಂಗ್ ಮಾಡಿರಿ ಅಂತ ಹೇಳಿದರೆ ಜನ ಸೇರಿಸ್ಲಿಕ್ಕೆ ನಮ್ಮ ಕಾನ್ಸ್ಟೇಬಲ್ಸ್ 2-3 ಗಂಟೆ ಓಡಾಡಿದರೆ ಒಂದು 100 ಜನ 200 ಜನ ಸೇರ್ತಾರೆ. ಅಂಥದ್ರಲ್ಲಿ ಪ್ರವಚನಕ್ಕೆ ಇಷ್ಟು ಸಾವಿರಾರು ಜನ ಸ್ವಯಂ ಪ್ರೇರಿತರಾಗಿ ಬರ್ತಾರೆ ಅಂತಂದರೆ ಇವತ್ತಿಗೂ ಕೂಡ ಗುರುಗಳಲ್ಲಿ ನಮಗೆ ಎಷ್ಟು ಭಕ್ತಿ ಇದೆ, ಗುರುಗಳ ಮಾತಿನಲ್ಲಿ ನಮಗೆ ಎಷ್ಟು ವಿಶ್ವಾಸ ಇದೆ ಅನ್ನುವಂಥದ್ದು ಖಂಡಿತ ಕಾಣುತ್ತೆ. ಅದೇ ರೀತಿ ನಮ್ಮ ರವೀಶ್ ಅವರು ಭಾಳ ಸೊಗಸಾಗಿ ಮಾತಾಡಿದರು. ಅವರು ಎಲ್ಲ ಮಂಕುತಿಮ್ಮನ ಕಗ್ಗ, DVG ಅವ್ರ ಕಗ್ಗ ಏನಿದೆ 946 ಮುಕ್ತಕಗಳನ್ನು ಬಾಯ್ಪಾಠ ಮಾಡಿ ಹೇಳ್ತಾರೆ. ಅದೇ ರೀತಿ ನನಗೆ ಗೊತ್ತಿರಂಗೆ ಒಂದು 2,000-3,000 ವಚನಗಳನ್ನು ಬಾಯ್ಪಾಠ ಮಾಡ್ಕೊಂಡಿದ್ದಾರೆ. ಅದು ಬಾಯ್ಪಾಠ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಆ ಸಮಯೋಚಿತವಾಗಿ ಮಾತಾಡುವಂಥ ಶಕ್ತಿ ಮತ್ತು ಆಶೀರ್ವಾದ ಕೂಡ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರು ಹೇಳಿದ್ದಿಷ್ಟೇ ಮಾತು, ನಮ್ಮ ತುಟಿಗಳನ್ನು ಹೊಲ್ಕೋಬೇಕು ಅಂತಂದು ಏನಕ್ಕೆ ಕೇಳಿದರು ಅಂದರೆ, ಇಲ್ಲಿರುವಂಥವ್ರು ಭಾಳಷ್ಟು ಜನ ತಮ್ಮ ಕೈಲಾದ ಸೇವೆಯನ್ನು ಮಾಡಿದ್ದೀರಿ. ಇಲ್ಲಿ ಅಜ್ಜಿ ಅಂದ್ರಿದ್ದೀರಿ, ಹಿರಿಯ ಜೀವಿಗಳು. ಸುಮಾರು ಮದುವೆ ಹುಟ್ಟದಾಗಿಂದ ತವ್ರ ಮನೆಯಲ್ಲಿ, ಮದುವೆ ಮಾಡ್ಕೊಂಬಂದಾಗಿಂದ ಗಂಡನ ಮನೆಯಲ್ಲಿ, ಇವಾಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಮನೆಗಳಲ್ಲಿ ಯಾರಿಗೂ ಸದ್ದು ಗದ್ದಲ ಇಲ್ದಂಗೆ ತಮ್ಮ ಕೈಲಾದಷ್ಟು ಕೆಲಸ ಮಾಡಿ ನನ್ನ ಕಡೆಯಿಂದ ಇನ್ನೆಷ್ಟು ಮಾಡೋಕ್ಕಾಗತ್ತೆ. ರಾತ್ರಿ 10-11 ಗಂಟೆ ಆದರೂ ಎಲ್ಲ ಬಂದ್ರ, ಒಳಗಡೆ ಬಾಗಿಲು ಹಾಕ್ಕೊಂಡ್ವಾ, ಊಟ ಮಾಡಿದ್ರ, ಇದೆಲ್ಲ ಕೆಲಸ ಮಾಡ್ತಿರುವಂಥ ಭಾಳಷ್ಟು ಜನ ಇಲ್ಲಿದ್ದೀರಿ. ಒಬ್ಬ ಮನೆಯಲ್ಲಿರುವಂಥ ಹೌಸ್ ವೈಫ್ ಕೂಡ ಮನಸ್ಸು ಮಾಡಿದರೆ ಸಾಕಷ್ಟು ಬದಲಾವಣೆಗಳನ್ನು ಆ ಒಂದು ಕುಟುಂಬದಲ್ಲಿ ತರಲಿಕ್ಕೆ ಸಾಧ್ಯ. ಅಂಥದ್ರಲ್ಲಿ ಸಾಕಷ್ಟು ಸಾಧನೆ ಮಾಡ್ತಿರೋವಂಥವ್ರು ಮೌನವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ದುರಂತ ಅಂತಂದರೆ ಈ ಖಾಲಿ ಕೂಡ ಭಾಳ ಶಬ್ದ ಮಾಡುತ್ತೆ. ಎಂಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್ ಅಂತ ಹೇಳ್ತಾರೆ. ಅಂದರೆ ಖಾಲಿ ಕೂಡ ಜಾಸ್ತಿ ಸೌಂಡ್ ಮಾಡುತ್ತೆ ಅನ್ನೋದು ಕೇಳಿದ್ದೀರಲ್ಲ. ಈ ಡಬ್ಬದಲ್ಲಿ ಒಂದು ಕಲ್ಲು ಹಾಕ್ಬಿಟ್ಟು ಹಿಂಗೆ ಅಲ್ಲಾಡಿಸಿದ್ರೆ ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ. ತುಂಬಿದ ಕೂಡ ತುಳುಕಲ್ಲ ಅಂತ ಮಾತಾಡ್ತಾರೆ. ಹಾಗೆ ನಮ್ಮ ದಾರಿ ನಾವೇನು ಕಂಡುಕೊಂಡಿದ್ದೀವಿ, ಅದು ವೈಯಕ್ತಿಕ ಜೀವನಕ್ಕಿರ್ಬೋದು, ದುಡಿಮೆಗಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ಸಾಮಾಜಿಕವಾಗಿರ್ಬೋದು. ಇಲ್ಲಿ ಮೋಹನ್ ಸುಂಡೆ ಅವರು ರಾಜಕೀಯ ಆರಿಸ್ಕೊಂಡಿದ್ದಾರೆ, ಇನ್ನೊಬ್ರು ಯಾರೋ ವ್ಯವಸಾಯ ಆರಿಸ್ಕೊಂಡಿರ್ತೀರಿ, ಇನ್ನೊಬ್ರು ಯಾರೋ ಒಂದು ಮನೆ ನಿರ್ವಹಣೆ ಮಾಡೋಂಥದ್ದು ಆಯ್ಕೆ ಮಾಡ್ಕೊಂಡಿರ್ತೀರಿ. ನಾವು ಮಾಡೋ ಕೆಲಸದಲ್ಲಿ ನಮ್ಮ 100% ಶ್ರಮ ಮತ್ತು ಬುದ್ಧಿ ಎರಡನ್ನು ಉಪಯೋಗಿಸಿದ್ದೆ ಆದರೆ ಪರಿಣಾಮ ರಿಸಲ್ಟ್ ಒಳ್ಳೆಯದಾಗೇ ಇರುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದರು, ರಾಮನಿಗಿಂತ ರಾಮಭಕ್ತ ಹನುಮ ಭಾಳಷ್ಟು ಶ್ರೇಷ್ಠನಾಗ್ತಾ ಹೋಗ್ತಾನೆ ಅನ್ನುವಂಥದ್ದು. ರಾಮ ನಮ್ಮೆಲ್ಲರ ದೇವರು, ಅದರಲ್ಲಿ 2 ಮಾತಿಲ್ಲ. ರಾಮನೇ ದೇವರು. ಅಂಥದ್ರಲ್ಲಿ ಹನುಮ ರಾಮನಿಗಿಂತ ಶ್ರೇಷ್ಠನಾಗ್ತಾ ಕೆಲವು ವಿಷಯಗಳಲ್ಲಿ ಯಾಕೆ ಹೋಗ್ತಾನೆ ಅಂತಂದರೆ ಸ್ವಾಮಿ ನಿಷ್ಠೆ ಅಷ್ಟಿರುತ್ತೆ ಅಂತಂದು. ನೋಡಿ, ಇಲ್ಲಿರೋವಂಥವರೆಲ್ಲ
ತಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರಿಗೆ ಗೌರವ ಕೊಡೋದ್ರ ಮುಖಾಂತರ, ತಮ್ಮ ಶಿಕ್ಷಕರಿಗೆ ಗೌರವ ಕೊಡೋದ್ರ ಮುಖಾಂತರ, ತಾವು ಕೆಲಸ ಮಾಡ್ತಿರುವಂಥ ಜಾಗಗಳಲ್ಲಿ ತಮ್ಮ ಮಾಲೀಕರಿಗೆ ನಿಯತ್ತನ್ನು ತೋರಿಸೋದ್ರ ಮುಖಾಂತರ ಕೆಲಸ ಮಾಡಿದ್ದೇ ಆದರೆ, ನಡ್ಕೊಂಡಿದ್ದೇ ಆದರೆ ಅವರಷ್ಟು ಸಮಾಧಾನ ಇನ್ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ತೃಪ್ತಿ ಯಾರು ಹೆಚ್ಚು ಶ್ರೀಮಂತರು ಯಾರು ಅಂದರೆ ಯಾರಿಗೆ ತೃಪ್ತಿ ಇದೆ, ಹೌದಪ್ಪ ನನ್ನ ಹತ್ರ ಸಫಿಷಿಯೆಂಟ್ ಇದೆ ಅಂತ ಯಾರಂತನೋ ಅವನೇ ಶ್ರೀಮಂತ. ಎಷ್ಟಿದ್ರು ಅಯ್ಯೋ ನನಗೆ ಇನ್ನೂ ಇಲ್ಲ, ಪಕ್ಕದಲ್ಲಿ ಯಾವುದೋ ಒಂದು ಸಿಂಡಿಕೇಟ್ ಬ್ಯಾಂಕ್ ಬರ್ಕೊಟ್ರೆ ಅದ್ರ ಪಕ್ಕ ಒಂದು KVG ಬ್ಯಾಂಕ್ ಇದೆ, ಅದೊಂದು ಬರ್ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಆ ಮನಸ್ಥಿತಿ ಇದ್ದವ್ರು ಯಾವತ್ತೂ ಬಡವ್ರೆ, ಹೌದಲ್ಲ? ಈಗ ಭಾಳಷ್ಟು ಜನ ಒಂದು 5,000 ದುಡಿತಾರೆ, 5,000ದಲ್ಲೇ ಮನೆ ನೀಟಾಗಿ ನಿರ್ವಹಣೆ ಮಾಡ್ಕೊಂಡು, ಹೆಂಡತಿ ಮಕ್ಕಳನ್ನ ಸುಧಾರಿಸ್ಕೊಂಡು, ಬಂದವರು ಹೋದರನ್ನು ಸುಧಾರಿಸ್ಕೊಂಡು, ಸಂಬಂಧಿಕರು ನೆಂಟರು ಇಷ್ಟರು ಎಲ್ಲರನ್ನೂ ಸುಧಾರಿಸ್ಕೊಂಡು, ಇನ್ನೂ ದೇವ್ರ ಕಾರ್ಯ ನಡೀತಿದೆ ಅಂದರೆ ಒಂದು 50 ರೂಪಾಯಿ ತೆಗೆದು ಕೊಡ್ತಾರೆ. ಸೊ ಅವ್ರಿಗಿಂತ ಶ್ರೀಮಂತರು ಖಜಾನೆಗಳಲ್ಲಿ 10 ಕೋಟಿ ಹಣ ಇದ್ದಂಥವ್ರು ಕೂಡ ಅಲ್ಲ. ಆ ತೃಪ್ತಿ ಅನ್ನುವಂಥದ್ದು ಅರ್ಥಪೂರ್ಣವಾದ ತೃಪ್ತಿ ಇರಬೇಕು. ಏನೂ ಗಳಿಸಿಲ್ಲ, ಏನೂ ಮಾಡಿಲ್ಲ, ಮನೆ ಮುರಿದು ಬಿದ್ದಿದೆ, ಮಂತನ ಹಾಳಾಗೋಗಿದೆ, ನಾನು ತೃಪ್ತಿಯಾಗಿದ್ದೀನಿ ಅಂತಂದರೆ ಅದು ತೃಪ್ತಿ ಅಲ್ಲ. ತಾವು ಮಾಡೋ ಕೆಲಸದಲ್ಲಿ 4 ಜನ ನೋಡಿ ಕೂಡ ಓ ಈ ಮಂತನ, ಈ ಹುಡುಗ, ಈ ಹೆಣ್ಮಗು ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇದ್ದಾರೆ ಅಂತ 4 ಜನ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದು ನಿಜವಾದ ತೃಪ್ತಿ. ಸುಮ್ಮನೆ ಹೆಚ್ಚುಗಾರಿಕೆಗೆ ಅಪ್ರಿಷಿಯೇಟ್ ಮಾಡೋದಲ್ಲ, ಜೆನ್ಯೂನ್ ಆಗಿ ನಿಮ್ಮನ್ನು ನೋಡಿದಾಗ ನಿಮ್ಗೆ ನಿಮಗೆ ಅನ್ನಿಸ್ಬೇಕು, ಹೌದು ನನ್ನ ಕೈಲಾದ ನಾನು ಮಾಡಿದ್ದೀನಿ. ಇದೆಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಕರ್ಮ, ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ಅದ್ರದ್ದು ಫಲಾಫಲ ಏನಿದೆ ಅದನ್ನು ನನ್ನ ಮೇಲೆ ಬಿಟ್ಕೊಡು ಅಂತ. ಒಂದು ಕೃಷಿ ಮಾಡಬೇಕಾದ್ರೆ ಅಚ್ಚುಕಟ್ಟಾಗಿ ಬೇಸಾಯ ಹೊಡೆಯೋದು ನಮ್ಮ ಕೈಲಿದೆ, ಒಳ್ಳೆ ಬೀಜ ತಂದು ಬಿತ್ತೋದು ನಮ್ಮ ಕೈಲಿದೆ, ಸರಿಯಾದ ಹದ ನೋಡಿ ಬಿತ್ತುವಂಥದ್ದು ನಮ್ಮ ಕೈಲಿದೆ. ಆಮೇಲೆ ಏನಾದರೂ ಕೀಟ ಬಾಧೆ ಆಯಿತು, ರೋಗ ಬಂತು ಅಂದರೆ ಔಷಧಿ ಹೊಡೆಯೋದು, ಅದು ಇದು ಕಳೆ ತೆಗಿಯೋದು, ಸರಿಯಾದ ಟೈಮಿಗೆ ಹಾರ್ವೆಸ್ಟ್ ಮಾಡೋದು, ಇದೆಲ್ಲ ನಮ್ಮ ಕೈಲಿದೆ. ಅದನ್ನು ಮೀರಿ ಯಾವುದೋ ಒಂದು ಅಡ್ಡ ಮಳೆ ಬಂದು ಬೆಳೆ ನಾಶ ಆಯಿತು ಅಂತಂದರೆ ಅದು ನಮ್ಮ ಕೈಲಿಲ್ಲ. ನಾವು ಶ್ರಮ ಪಟ್ಟ ತಕ್ಷಣ ಅದಕ್ಕೆ ಫಲ ಸಿಗಬೇಕು ಅಂತಲ್ಲ, ಅದಕ್ಕೆ ಅದದೇ ಆದಂಥ ಕಾರಣಗಳಿರುತ್ತೆ. ಅದನ್ನು ಮೀರಿ ಕೂಡ ನಮ್ಮ ಶ್ರಮ ಪ್ರಾಮಾಣಿಕವಾಗಿದ್ದಾಗ ಒಂದು ಸರಿ ಅಲ್ದಿದ್ರು 2ನೇ ಸರಿ ಆದರೂ ನಮಗೆ ಫಲ ಸಿಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಭಾಳ ಶಾಂತವಾಗಿ ಬಿದ್ದಾಳಲ್ಲಿ ಒಂದೇ ಒಂದು ಗಲಾಟೆ ಆಯ್ದಂಗಿತ್ತು ಮೋಸ್ಟ್ಲಿ, ಏನ್ರಿ ಮೋಹನ? ಅಲ್ಲಲ್ಲ, ಬಂದೋಬಸ್ತಲ್ಲ. ನೋಡಿ ಏನು ಹೇಳ್ತಾರೆ, ಬಂದೋಬಸ್ತಿ ಪೊಲೀಸ್ ಬೇಡ ಅಂತ ಹೇಳಿದ್ವಿ ಸರ್, ಊಟಕ್ಕೆ ಬಂದಾರೆ ಏನೋ ಬಿದ್ನಾಳಲ್ಲೆಲ್ಲ ಒಂದು ಗಲಾಟೆ ಆದಂಗಿತ್ತು. ಇವಾಗಂತಲ್ಲ, ಯಾವುದೋ ಒಂದು ಮೊನ್ನೆ ಗಲಾಟೆ ನಾನು ವಿಸಿಟ್ ಮಾಡಿದ್ದೆ ಅನ್ಸುತ್ತೆ ಹೊರಗಡೆ. ಓಕೆ, ಬಿದ್ನಾಳಲ್ಲಿ ಯಾವುದು ಗಲಾಟೆ ಗದ್ದಲ ಇಲ್ಲ, ಹೌದಾ? ಭಾಳ ಶ್ರೇಷ್ಠವಾದ ಜನ ಇರಲಿಲ್ಲ ಹಂಗಾದ್ರೆ. ಹಾಂ, ಸೊ ಹಿಂದೂ ಮುಸ್ಲಿಂ ಗಲಾಟೆ ಅಂತ ನಾನು ಕೇಳಿಲ್ಲ, ಬಡವರು ಶ್ರೀಮಂತರ ಗಲಾಟೆ ಕೇಳಿಲ್ಲ, ಜಾತಿ ನಡುವೆ ಸಂಘರ್ಷ ಇದೆ ಅನ್ನೋದು ಕೇಳಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಜನ ತಾಯಂದರು ಬಂದು ಇಲ್ಲಿ ಕುತ್ಕೊಂಡಿದ್ದೀರಲ್ಲ, ಇದೇ ತೋರಿಸುತ್ತೆ ಊರಲ್ಲಿ ಶಾಂತಿ ನೆಲೆಸಿದೆ ಅಂತಂದು. ಯಾಕೆ ಹೊರಗೋಗ್ತೆ ಸುಮ್ಮನೆ ಗಲಾಟೆ ಗದ್ದಲ, ಸುಮ್ಮನೆ ಮನೆಯಲ್ಲಿರು ಅಂತ ಹೇಳಿದೆ, ಹೌದಾ ಪ್ರವಚನ ಇದೆಯಾ, ಹೋಗಿ ಬನ್ನಿ ಅಂತ ಮಕ್ಕಳು ಮರಿ ಸಮೇತವಾಗಿ ಬಂದಿದ್ದೀರಲ್ಲ, ಇದೇ ತೋರಿಸುತ್ತೆ ಈ ಗ್ರಾಮ ಏನಿದೆ, ಈ ಊರೇನಿದೆ ಅತ್ಯಂತ ಶಾಂತಿಯುತವಾಗಿದೆ ಅಂತಂದು. ಪೊಲೀಸ್ ಆಫೀಸರ್ಸ್ನ ಯಾವ ಕಾರ್ಯಕ್ರಮಕ್ಕೂ ಇಂಥವು ಕರಿಬಾರದು, ಕರೆದ್ರೆ ಅವ್ರದ್ದೇ ಪ್ರವಚನ ಶುರು ಮಾಡಿಬಿಡ್ತಾರೆ. ನಮ್ಮ ರವೀಶು ನಾನಂತೆ 3 ನಿಮಿಷ ಮಾತಾಡಿ ಅಂದೆ, ಅವ್ರು 8 ನಿಮಿಷ ಮಾತಾಡಿದ್ರು. ಸೊ ನಾನೊಂದು 4 ನಿಮಿಷ ಮಾತಾಡೋಣ ಅಂತಿದ್ಮೇಲೆ ಮತ್ತೆ ನನ್ನ DCP ನನ್ನ ಕೆಳಗಿರೋರು ಅವ್ರಿಗಿಂತ ಜಾಸ್ತಿ ನಾನು ಇನ್ನೊಂದು 4 ನಿಮಿಷ ಜಾಸ್ತಿ ಮಾತಾಡಿದ್ರು. ಸೊ ಹಂಗಾಗಿ ಗುರುಗಳಿಗೆ ಅನ್ಯತಾ ಭಾವಿಸಬಾರ್ದು ಅಂತ ಕ್ಷಮೆ ಯಾಚಿಸುತ್ತಾ, ಇಲ್ಲಿ ನೆರೆದಿರೋ ಎಲ್ಲರಿಗೂ ಭಾಳ ಸಂತೋಷ ಆಗಿದೆ. ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು, ಇಷ್ಟು ಜನಕ್ಕೆ ಅಡ್ರೆಸ್ ಮಾಡಿರುವಂಥದ್ದು. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದ್ರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಸಂಜೆ 5-5:30 ಆದಮೇಲೆ ಮಕ್ಕಳಿಗೆ 2 ಡೇಟ್ ಬಿಟ್ಟು ಒಳಗಡೆ ಕುಂಡ್ರಿಸ್ಕೊಂಡು ಓದಕ್ಕೆ ಹಚ್ಚಿ. ನಮ್ಮ ಮಕ್ಕಳೆಲ್ಲ ಭಾಳ ಒಳ್ಳೆ ಶಾಲೆಯಲ್ಲಿ ಓದ್ತಾ ಇದ್ರು, ಟ್ಯೂಷನ್ನು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಮನೇಲಿ ಮಿನಿಮಮ್ 3 to 4 hours ಓದಿಸ್ತೀವಿ. ಅಷ್ಟಾಗ ಅವ್ರು ಏನಾದರೂ ನಾಳೆ ದಿನ ಸಾಧನೆ ಮಾಡ್ತಾರೆ. ಅಂಥದ್ರಲ್ಲಿ ಕಾಂಪಿಟೇಷನ್ ಫೇಸ್ ಮಾಡಬೇಕಂದ್ರೆ ಹುಡುಗರು ಅಚ್ಚುಕಟ್ಟಾಗಿ ಒಳಗೆ ಕೂತ್ಕೊಳ್ಳಿ. ಫಸ್ಟ್ ಮೊದಲನೇ ದಿನ ಸುಮ್ಮನೆ ಕೂತ್ಕೋತಾರೆ, 2ನೇ ದಿನ ಗಲಾಟೆ ಮಾಡ್ತಾರೆ, 3ನೇ ದಿವಸ ಒಂದು ಯಾವುದೋ ಬುಕ್ಕಿಗೆ ಕರೆದಾಕ್ತಾರೆ, 4ನೇ ದಿವಸ ಯಾವುದಾದ್ರು ಪ್ಲೇಟ್ ಇದ್ರೆ ತಗೊಂಡು ಸೌಂಡ್ ಮಾಡ್ತಾರೆ, 5ನೇ ದಿವಸ ಇದು ಯಾಕೋ ವರ್ಕೌಟ್ ಆಗಂಗಿಲ್ಲ ಸುಮ್ಮನೆ ಮುಚ್ಕೊಂಡು ಓದೋಣ ಅಂತಂದು ಓದೋಕ್ಕೆ ಶುರು ಮಾಡ್ತಾರೆ, 6ನೇ ದಿನ ನೀಟಾಗಿ ಓದೋಕ್ಕೆ ಶುರು ಮಾಡ್ತಾರೆ, 7ನೇ ದಿನ ಓದೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತಂದು ರೂಢಿ ಮಾಡ್ಕೋತಾರೆ. ಮುಂದೊಂದು ದಿನ ಯಾವ್ದಾದ್ರು ಕಾರ್ಯಕ್ರಮ ಬೇಕು ಅಂತಂದರೆ ನಮ್ಮ DCP ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ ಅಂತ ಕರ್ಸೋದಲ್ಲ, ನಮ್ಮ ಬಿಟ್ನಾಲ್ದವನೊಂದು ಹುಡುಗ DC ಆಗಿದ್ದಾನೆ, DCP ಆಗಿದ್ದಾನೆ, ಕಮಿಷನರ್ ಆಗಿದ್ದಾನೆ ಅಂತ ಫೋನ್ ಮಾಡಿ ಕರ್ಸೋಂಥ ದಿನ ಬರಬೇಕು. ಸೊ ಭಾಳಷ್ಟು ಜನ ಹೆಣ್ಮಕ್ಳಿದ್ದೀರಿ ಇಲ್ಲಿ, ಹೆಣ್ಮಕ್ಳಿಗೆ ಓದಿಸಿ, ಗಂಡು ಮಕ್ಳಿಗಿಂತ ಗ್ಯಾರಂಟಿ ಹೆಣ್ಮಕ್ಳೇ, ಹೌದಾ? ಓದೋದ್ರಲ್ಲಿ ಗಂಡು ಮಕ್ಳಿಗಿಂತ ಗ್ಯಾರಂಟಿ ಹೆಣ್ಮಕ್ಳೇ. ಗಂಡು ಮಕ್ಳಿಗೆ ದುಡಿಸಿ, ಹೆಣ್ಮಕ್ಳಿಗೆ ಚೆನ್ನಾಗಿ ಓದಿಸಿ, ಆಗ್ಬೋದಾ? ಗಂಡು ಮಕ್ಳಿಗೆ ಓದಿಸಂಗಿದ್ರೆ ನನಗೇನು ಸಮಸ್ಯೆ ಇಲ್ಲ. ಗಂಡು ಮಕ್ಳು ಸ್ವಲ್ಪ ಹೊರಗೆ ಹೋಗಿ ಎಲ್ಲ ಅದು ಇದು
ಹೆಣ್ಮಕ್ಳಿಗೆ ಏನಿಲ್ಲ, ಅಪರ್ಚುನಿಟಿ ಕೊಟ್ಟರೆ ನೀಟಾಗಿ ಓದಿ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿ ಅಥವಾ ದೊಡ್ಡ ಸಾಧನೆ ಮಾಡಿ ನೋಡಿ. ಗಂಡು ಮಕ್ಳು ಅನ್ನೋದ್ರೇನಿಲ್ಲ, ಹೆಣ್ಮಕ್ಳು ಕೂಡ ಸಾಧಿಸಿ ತೋರಿಸ್ತೀವಿ ಅನ್ನೋಂಥದ್ದು ಮಾಡ್ತಾರೆ. ಈಗಿನ ಕಾಲದಾಗ ಎಲ್ಲರ ಮನೇಲಿ ಅಂದ್ಕೊಂಡಿರ್ಬೇಕಲ್ಲ, ಸೊ ಈ ಗಂಡು ಮಕ್ಳಿಗಿಂತ ಸುಮ್ಮನೆ ನನಗೆ ಹೆಣ್ಮಕ್ಳಾಗಿದ್ರೆ ಚೆನ್ನಾಗಿತ್ತು ಅನ್ಸಿದೆಯಲ್ಲ ತುಂಬ ಜನಕ್ಕೆ. ಹೆಣ್ಮಕ್ಳು ತಾಯಂದ್ರೆ ಇದ್ದೀರಲ್ಲ, ಕೈ ಎತ್ತಿ. ನೋಡಿ, ನೀವೆಲ್ಲ ಮನಸ್ಸು ಮಾಡಿದ್ರೆ ನಾಳೆ ದಿನ ಇಲ್ಲಿ ಸ್ಟೇಜ್ ಮೇಲೆ ನಿಮ್ಮ ಮಕ್ಕಳು ಗೆಸ್ಟ್ ಆಗಿ ಕೂತ್ಕೊಳ್ಲಿಕ್ಕೆ ಅವಕಾಶ ಆಗುತ್ತೆ. ಮಾಡ್ತೀರಲ್ಲ? ನಾನು ಚೆನ್ನಾಗಿ ಓದ್ತಾ ಇದ್ದೆ, ಹೇಳ್ತೀನಿ ಈ ಸಂದರ್ಭದಲ್ಲಿ. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಭಾಳ ಚೆನ್ನಾಗಿ ಓದ್ತಾ ಇದ್ದೆ. ಒಂದು ದಿವಸನೂ ಫಸ್ಟ್ ರ್ಯಾಂಕ್ ಬರಲಿಲ್ಲ, ಮ್ಯಾಕ್ಸಿಮಮ್ ಸೆಕೆಂಡ್ ರ್ಯಾಂಕ್ ಬರ್ತಿದ್ದೆ. ಯಾಕೆಂದರೆ ಒಂದು ಮುಸ್ಲಿಂ ಹೆಣ್ಮಗು ರೇಷ್ಮಾ ಜಬೀನಾ ಅಂತಿತ್ತು. ಆ ಹುಡುಗಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಆ ಹುಡುಗಿನೇ ಫಸ್ಟ್ ರ್ಯಾಂಕು. ನಾನು ಏನು ಸರ್ಕಸ್ ಮಾಡಿದ್ರು ಆಗ್ತಾ ಇಲ್ಲ. ಕಡೆಗೆ ಒಂದು ದಿವಸ 6ನೇ ಕ್ಲಾಸ್ ಫಸ್ಟ್ ರ್ಯಾಂಕ್, 6ನೇ ಕ್ಲಾಸಲ್ಲಿದ್ದಾಗ ಒಂದು ಟೆಸ್ಟಲ್ಲಿ ಫಸ್ಟ್ ರ್ಯಾಂಕ್ ಬಂದೆ. ಫಸ್ಟ್ ರ್ಯಾಂಕ್ ಬಂದೆ. ಹೆಂಗೋ ಅವಳು ಓವರ್ಟೇಕ್ ಮಾಡಿಬಿಟ್ಟೆ ಅಂತಂದರೆ ಆ ಸರಿ ಫಸ್ಟ್ ರ್ಯಾಂಕ್ 3 ಜನ ಬಂದಿದ್ರು, ಅದರಲ್ಲಿ ನಾನು ಒಬ್ಬ ಆಗಿದ್ದೆ. ಹಾಗಾಗಿ ಹೆಣ್ಮಕ್ಳಿಗೆ ನೀವೊಂದು ಸ್ವಲ್ಪ ಅವಕಾಶ ಕೊಟ್ಟರೆ, ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತಾರಲ್ಲ, ಹೆಣ್ಮಕ್ಳಿಗೆ ನೀವು ಅವಕಾಶ ಕೊಟ್ಟು ನೋಡಿ, ಭಾಳ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ. ಇನ್ನೂ 2-3 ಕಾರ್ಯಕ್ರಮಗಳಿದ್ದಾವೆ ನಿಮ್ಮದು. ಹಾಗಾಗಿ ಮತ್ತೊಮ್ಮೆ ಗುರುಗಳ ಆಶೀರ್ವಾದವನ್ನು ಬೇಡ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಿಮ್ಗೆ ಆಹ್ವಾನಿಸಿದ್ದಕ್ಕೆ ಮೋಹನ ಸುಂಡಿ ಅವ್ರಿಗೂ ಮತ್ತು ಎಲ್ಲರಿಗೂ ಇಲ್ಲಿರೋ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೀನಿ. ಹನುಮ ಜಯಂತಿ ವತಿಯಿಂದ ಆರ್ಗನೈಸ್ ಆಗಿರುವಂಥ ಕಾರ್ಯಕ್ರಮ ಹನುಮ ದೇವ್ರದ್ದು ಆಂಜನೇಯಂದು ಸಂಪೂರ್ಣ ಆಶೀರ್ವಾದ ನಿಮಗೆ ನಮಗೆ ಎಲ್ಲರೂ ಸಿಗಲಿ. ನೀವೆಲ್ಲ ಅಂದ್ಕೋಬೇಕು, ಬೇಡ್ಕೋಬೇಕಾದ್ರೆ ಪೊಲೀಸ್ ಇಲಾಖೆಗೆ ಒಳ್ಳೇದಾಗಲಿ ಅಂತ ಒಂದು ಹೂವು ಹಾಕ್ಬೇಕಾಗ್ತೀರಾ? ಯಾರ್ಯಾರು ಹಾಕ್ತೀರಿ? ಕೈ ಎತ್ತಿ ನೋಡೋಣ. ಎಲ್ಲರೂ ಹಾಕ್ತೀರಾ? ಏನಂತ ಹಾಕ್ತೀರಿ? ಪೊಲೀಸರಿಗೂ ಒಂಚೂರು ಒಳ್ಳೇದಾಗಲಿ ಅಂತ ಹಾಕ್ತೀರಾ? ಕಮಿಷನರ್ ಒಬ್ರಿಗೆ ಹಾಕ್ಬೇಡಿ. ಇಲ್ಲಿ ನಾನು ಯಾವಾಗೊಂದ್ಸಲ ಹಿಂಗೆ ಬಂದು ಶೋ ಕೊಟ್ಟು ಹೋಗ್ಬೋದು. ಇಲ್ಲಿ ಆ್ಯಕ್ಚುಲಿ ಕೆಲಸ ಮಾಡೋವಂಥವ್ರು ನಮ್ಮ ಬೆಂಡಿಗೇರಿ ಇನ್ಸ್ಪೆಕ್ಟರ್